ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದರಲ್ಲಿ ಪರೀಕ್ಷಿತರಾಗಿ ಪ್ರಶ್ನೆ ಮಾಡ್ತಾನೆ, ಶುಕಮುನಿಗಳೇ, ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಪೌರೋಹಿತ್ಯವನ್ನು ಏಕೆ ಬಿಟ್ಟರು? ಅದಕ್ಕೆ ಐಶ್ವರ್ಯ ಮದನಿಂದ ಸಭೆಗೆ ಬಂದ ಬೃಹಸ್ಪತಿಗಳನ್ನು ಗುರುತಿಸಲಿಲ್ಲ, ಗೌರವಿಸಲಿಲ್ಲ. ಪುರೋಹಿತ ಪುರಸ್ಕೃತ್ಯ ಅಂತ ಇರು, ಪುರೋಹಿತ ಪುರಸ್ಕೃತ್ಯ. ದೂರ್ವಾಸರ ಶಾಪದಿಂದ ಅಂದ್ರೆ ಅವರಲ್ಲಿ ನೆಲೆಗೊಂಡ ಅವಿವೇಕದಿಂದ ಇಂದ್ರನಿಗೆ ಬೃಹಸ್ಪತ್ಯಾಚಾರ್ಯರನ್ನು ಗುರುತಿಸಲಿಕ್ಕೆ ಆಗಲಿಲ್ಲ. ಇಂದ್ರನಿಗೆ ತನ್ನ ಅವಿವೇಕ ತಕ್ಷಣ ತಿಳಿಯಿತು. ದೇವಲೋಕದ ಪುರೋಹಿತರು ಬೃಹಸ್ಪತಿಗಳು ಪ್ರತಿನಿತ್ಯವೂ ಕೂಡ ಒಳ್ಳೆಯ ವೇದ ಮಂತ್ರಗಳಿಂದ ಹವಿಸ್ಸುಗಳನ್ನು ದೇವತೆಗಳಿಗೆ ಆಯಾಯ ದೇವತೆಗಳಿಗೆ ಕೊಡ್ತಕ್ಕಂಥದ್ದು. ಸ್ವರ್ಗದಲ್ಲಿ ನಡೆಯುವ ಈ ಪುಣ್ಯ ಕಾರ್ಯ ನಿರಂತರವಾಗಿ ನಡ್ಕೊಂಡ್ಬಂದಿದೆ. ಸ್ವರ್ಗದಲ್ಲಿ ಹೋಮ ಹವನಗಳು ನಡೀತಾ ಇದೆ. ಇವತ್ತಿಗೂ ಕೂಡ ಬೃಹಸ್ಪತ್ಯಾಚಾರ್ಯರು ಮಾಡಿಸುವರು ಪುರೋಹಿತರು ಅಲ್ಲಿ ಹಾಗೆ ನಡೆಯುತ್ತಿರುವುದರಿಂದ ಇವತ್ತೂ ಕೂಡ ಭಗವದ್ಭಕ್ತರಿಗೆ ದೀಕ್ಷೆ ಉಳ್ಳವರಿಗೆ ಶ್ರೇಯಸ್ಸು ಅಂದರೆ ಅದೇ ಕಾರಣ. ಸ್ವರ್ಗದಲ್ಲಿಯೂ ಕೂಡ ನಿರಂತರವಾಗಿ ನಡೀತಾ ಇದೆ. ಬೃಹಸ್ಪತಿಗಳು ಮನೆಯಲ್ಲಿದ್ದರೂ ಕೂಡ ಇಂದ್ರನಿಗೆ ಅವಿವೇಕ, ಇಂದ್ರನಿಗೆ ತನ್ನ ತಪ್ಪು ಅರಿವಾಯಿತು. ಆಗ ತಕ್ಷಣವೇ ಬೃಹಸ್ಪತ್ಯಾಚಾರ್ಯರನ್ನು ನಾನು ಗೌರವಿಸಲಿಲ್ವಲ್ಲ, ತಪ್ಪು ಮಾಡಿಬಿಟ್ನಲ್ಲ ಅನ್ನೋದಕ್ಕೆ ಅದೇನೋ ಮಹಿಮೆ ಇದೆ. ಅವರಲ್ಲಿ ಬರುವಂತ ಸರಿಯಾಗತ್ತಲ್ಲ. ಈಗ ನೆನ್ನೆನೇ ಗಮನಿಸ್ತಾ ಇದ್ದೀನಿ. ಬೃಹಸ್ಪತ್ಯಾಚಾರ್ಯರು ಮನೆಯಲ್ಲಿದ್ದರೂ ಕೂಡ ತಮ್ಮ ಯೋಗ ಸಾಮರ್ಥ್ಯದಿಂದ ಇಂದ್ರನಿಗೆ ಕಾಣಿಸಲಿಲ್ಲ. ಈಗ ಆಗೋಯ್ತಲ್ಲ, ಇಂದ್ರನು ಎಷ್ಟು ಯತ್ನ ಮಾಡಿದರೂ ಕೂಡ ಗುರುದರ್ಶನವಾಗಲಿಲ್ಲ. ಇದನ್ನು ತಿಳಿದ ದೈತ್ಯರು ತಮ್ಮ ಪುರೋಹಿತರ ಶುಕ್ರಾಚಾರ್ಯರ ಅನುಗ್ರಹವನ್ನು ಸಂಪಾದಿಸಿ ದೇವತೆಗಳನ್ನು ಯುದ್ಧದಲ್ಲಿ ಜಯಿಸಬೇಕು ಅಂತ ಶುಕ್ರಾಚಾರ್ಯರು ರಾಕ್ಷಸರನ್ನು ಎತ್ಕಟ್ತಾ ಇದ್ದಾರೆ. ಇಂದ್ರನ ಮೇಲೆ, ದೇವತೆಗಳ ಮೇಲೆ ಶುಕ್ರಾಚಾರ್ಯರು ಬಹಳ ಕೋಪಗೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಇಂದ್ರನಿಗೂ ಬೃಹಸ್ಪತ್ಯಾಚಾರ್ಯರಿಗೂ ದ್ವೇಷ ಬಂದಿದೆ. ಅಂದ್ರೇನು? ಮಾತು, ತಿರಸ್ಕಾರ. ಈ ಸಮಯದಲ್ಲಿ ನಾವು ಯಾಕೆ ಉಪಯೋಗಿಸ್ಕೋಬಾರ್ದು? ನೋಡಿ, ರಾಕ್ಷಸರು ಕಾಯ್ತಾ ಇರ್ತಾರೆ. ಇಬ್ಬರು ಅನ್ಯೋನ್ಯವಾಗಿದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾರು ಒಬ್ಬರು ಜಗಳ ಬಂದರೆ ಸಾಕು, ಒಬ್ಬರಲ್ಲಿ ಇನ್ನೊಬ್ಬರ ಜೊತೆ ಸೇರ್ಕೊತಾರೆ. ಬ್ರಹ್ಮದೇವರುಗಳಿಗೆ ಹೋದರು ದೇವತೆಗಳು. ಇವರ ದುರ್ವಸ್ಥೆಯನ್ನು ಕಂಡ ಬ್ರಹ್ಮದೇವರು ಗುರುವನ್ನು ಉದಾಸೀನ ಮಾಡಿದ ಫಲ ಅಂದು ಗುರುಗಳನ್ನು ಉದಾಸೀನ ಮಾಡಿದ್ರು. ಇಂದ್ರನಿಗೂ ಕೂಡ ಹೀಗಾಗಬೇಕಾಯಿತೆ. ವೈಕುಂಠದ ಸಾಕ್ಷಾತ್ ಶ್ರೀಹರಿ ಹಾಕಿಕೊಂಡಿದ್ದಂತಹ ಮಾಲಿಕೆ ಅದನ್ನು ಹಾಗೆ ಮಾಡಿಕೊಂಡ. ಬೃಹಸ್ಪತ್ಯಾಚಾರ್ಯನ ಗೌರವಿಸಲಿಲ್ಲ, ಸತ್ಕರಿಸಲಿಲ್ಲ. ಆಗ ತುಂಬ ಚಿಂತೆಯಾಯಿತು. ಬ್ರಹ್ಮದೇವರು ಹೋಮ ಹವನಗಳು ನಡೆಯಲಿ, ಯಜ್ಞಯಾಗಾದಿಗಳಾಗಲಿ, ಪುರೋಹಿತರು ಬೇಕಲ್ಲ. ಅದಕ್ಕೆ ಇಂದ್ರದೇವರು ಕೇಳಿದ್ರು ಬ್ರಹ್ಮದೇವರನ್ನು, ಪುರೋಹಿತರು ಮಾಡಿಕೊಡಿ. ಇಂದ್ರ, ಯಾರನ್ನ ಅಂದರೆ ಅವರನ್ನ ಪುರೋಹಿತರನ್ನಾಗಿ ಮಾಡ್ಕೋಬಾರ್ದು. ಅದರ ಲಕ್ಷಣ ಇದೆ ಪುರೋಹಿತರಿಗೆ. ಪುರೋಹಿತರಿಗೆ ಇರ್ತಕ್ಕಂಥ ಮೊದಲನೇ ಲಕ್ಷಣ ಯಾವುದಪ್ಪ ಅಂದರೆ ಯಾವುದರಲ್ಲೂ ಆಶೆ ಇರಬಾರದು. ಯಾವುದರಲ್ಲೂ ಆಶೆ ಇರೋದು ಬೇಡ. ಮತ್ತೆ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು, ಧರ್ಮ ಸೂಕ್ಷ್ಮ ತಿಳಿದಿರಬೇಕು. ಪುರೋಹಿತರಾದವರು ನಾನು ಈ ಕಾರ್ಯ ಮಾಡೋದ್ರಿಂದ ಏನು ತೊಂದರೆ ಆಗ್ಬೋದು, ಲೋಕಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಇದು ಯಾವಾಗಲೂ ಕೂಡ ಇರಬೇಕು. ಧರ್ಮ ಸೂಕ್ಷ್ಮ, ಎಚ್ಚೆತ್ತುಕೊಂಡಿರಬೇಕು, ಜಾಗೃತರಾಗಿರಬೇಕು ಪುರೋಹಿತರಾದವರು. ಎಲ್ಲ ಒಂದು ಕಡೆ ಇದೇ ಕಾರ್ಯಕ್ಕೆ ಹೋಗಿದ್ದರೆ, ಹೊರಗಿನ ಕಾರ್ಯಕ್ಕೆ, ಅಲ್ಲೊಬ್ಬ ಪುರೋಹಿತರು ಬಂದಿದ್ದಾರೆ. ಒಂದು ಕಾರ್ಡ್ ಮಾಡಿಸ್ಬಿಟ್ಟಿದ್ದಾರೆ, ಅಡ್ರೆಸ್ಸು, ಫೋನ್ ನಂಬರು. ತೊಗೊಳ್ಳಿ, ಇದೇ ನನ್ನ ಫೋನ್ ನಂಬರು, ಇದು ತೊಗೊಳ್ಳಿ, ಇದೇನೆ, ಇಟ್ಕೊಂಡಿರಿ. ಅಲ್ಲಿ ಇವರು ಫೋನ್ ಮಾಡಬೇಕಾದ್ರೆ ಅಪಕರ್ಮ ಮಾಡಿಸ್ತಾರೆ. ನಮ್ಮನ್ನು ಯಾರು ಹೋಗಿರಬೇಕು, ಆಗಲೇ ತಾನೇ ಮಾಡ್ಬೇಕಾರೆ. ಎಲ್ಲರೂ ಉಂಟೆ, ಕೊಡೋದು ಉಂಟೆ, ಹಾಗೆ ಮಾಡಬಾರ್ದು ಆ ಥರ. ಇನ್ನೂ ಅನೇಕ
ಪುರೋಹಿತರ ಲಕ್ಷಣ ಹೇಗಿರಬೇಕು? ಅವರು ನಮ್ಮ ವಂಶಕ್ಕೆ ಮೊದಲಿನಿಂದ ಮಾಡೋರಾಗಿರ್ಬೇಕು, ನಮ್ಮ ಕುಟುಂಬದ ಹಿತವನ್ನು ನೋಡ್ತಾರೆ, ಮೊದಲಿಂದ ಮಾಡಿಸೋರಾಗಿರ್ಬೇಕು. ಒಳ್ಳೆಯದು, ಒಳ್ಳೆಯದು ಮಾಡ್ತಾರೆ ಅಂದರೆ ಹವ್ಯ ಕವ್ಯಗಳನ್ನು ಮಾಡಿಸ್ತಾ ಇರ್ತಾರೆ. ಅದರಿಂದ ಈ ಕುಟುಂಬಕ್ಕೆ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಇರ್ತಾರೆ. ಅದಕ್ಕೆ ನಮ್ಮ ಕುಟುಂಬವನ್ನು ನೋಡಿರ್ತಾರೆ, ನಮ್ಮ ಕುಟುಂಬದ ಪರಿಚಯ ಇರುತ್ತೆ. ನಮ್ಮ ತಂದೆ ತಾತ ಇವರ ಕಾಲದಿಂದ ನಮ್ಮ ವಂಶಕ್ಕೆ ಮೊದಲಿಂದ ಯಾರು ಮಾಡಿಸ್ತಾ ಇದ್ದಾರೆ ಅವರನ್ನ ಕರೆಯಿರಿ. ಆದರೆ ಒಂದಾಗುತ್ತಲ್ಲ, ನಾವಿರೋದು ಗುಲ್ಬರ್ಗಾದಲ್ಲಿ ಇದ್ದದ್ದು, ಈಗ ಮೈಸೂರಿಗೆ ಬಂದಿದ್ದೀವಿ. ಯಾಕೆ ತರೋದು ನಮ್ಮ ಪುರೋಹಿತರನ್ನ, ಕುಲಪುರೋಹಿತರನ್ನ ಅಲ್ಲಿಗೆ? ಅವ್ರು ಬರ್ತಾರೆ ನಿಜವಾಗ್ಲೂ, ಇದು ಗುಲ್ಬರ್ಗಾದಲ್ಲಿ ಇದ್ದಿದ್ದು, ಈಗ ಮೈಸೂರಲ್ಲಿ ಆ ಪುರೋಹಿತರು ಏನು ಮಾಡೋದು? ಹೋಗಲಿ, ನಾವಿರೋ ಜಾಗದಲ್ಲಿ ಒಬ್ಬ ಒಳ್ಳೆ ಪುರೋಹಿತರನ್ನ ನೇಮಕ ಮಾಡ್ಕೊಳ್ಳಿ. ಎಲ್ಲ ಕಾರ್ಯಕ್ಕೂ ಅವರೇ ಬರ್ತಿರ್ಬೇಕು. ಒಬ್ಬರೇ ವರಮಹಾಲಕ್ಷ್ಮಿಗೊಬ್ಬರು, ವಿನಾಯಕ ವ್ರತಕ್ಕೊಬ್ಬರು, ಪಕ್ಷ ಮಾಡ್ಸೋಕ್ಕೊಬ್ಬರು, ಶ್ರಾದ್ದಕ್ಕೊಬ್ಬರು, ಈಗ ಒಬ್ಬೊಬ್ಬರನ್ನ ಒಂದೊಂದು ಕಾರ್ಯಕ್ಕೆ ಕರೆಯಬಾರದು. ಪುರೋಹಿತರಾದವರು ತಮ್ಮ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ಅರಿತುಕೊಂಡು ಧರ್ಮ ಸೂಕ್ಷ್ಮವನ್ನು ಅರಿತು ಆ ದಿವಸದ ಕರ್ತವ್ಯದ ಮಹಿಮೆಯನ್ನು ಕರ್ತೃವಿನಲ್ಲಿ ನಂಬಿಕೆ ಉಂಟು ಮಾಡಬೇಕು. ಪುರೋಹಿತರ ಲಕ್ಷಣ ಆಗಿರ್ತಕ್ಕಂಥ ಇದನ್ನು ಬ್ರಹ್ಮದೇವರು ಇಂದ್ರನಿಗೆ ತುಂಬ ಹೇಳಿದರು. ಯಾರನ್ನ ಪುರೋಹಿತರನ್ನ ಮಾಡ್ಕೊಬೋದು, ಯಾರನ್ನಾದರೂ ಪುರೋಹಿತರನ್ನ ಕರಿಬಾರದು. ಯಾವ್ಯಾವುದಕ್ಕೆ ಏನೇನೋ ಮಂತ್ರಗಳನ್ನ ಹೇಳೋದು, ಶ್ರಾದ್ದ ಮಂತ್ರಗಳನ್ನೆಲ್ಲ ಲಗ್ನದಲ್ಲಿ ಹೇಳೋದು. ಶ್ರಾದ್ದ ಮಂತ್ರಗಳು ಲಗ್ನದಲ್ಲಿ, ಸಂಕಲ್ಪ ಶ್ರಾದ್ದದ್ದೇ ಬೇರೆ ಇದೆ, ಶುಭ ಕಾರ್ಯದ್ದೇ ಬೇರೆ ಇದೆ. ಆಶೀರ್ವಾದ ಮಂತ್ರಗಳು ಬಿಡಿ, ಅವೆಲ್ಲ ಮಾಯವಾಗಿದೆ ಈಗ. ಚೌಲ, ಉಪನಯನ, ವಿವಾಹ, ಶಾಂತಿ, ಹೋಮಗಳು, ಹೋಮ ಮೊದಲಾದವು, ಇವಕ್ಕೆಲ್ಲ ಪ್ರತ್ಯೇಕವಾದ ಆಶೀರ್ವಾದ ಮಂತ್ರಗಳಿವೆ. ಅದನ್ನು ಕಲಿತುಕೊಳ್ಬೇಕು, ಹೇಳ್ತಾ ಹೋಗ್ಬೇಕು. ಆಶೀರ್ವಾದ ಅವರ ಬಾಯಿನಿಂದ ಯಾವ ಮಂತ್ರ ಬರುತ್ತೆ, ಅವರ ಕೈನಿಂದ ಯಾವ ಅಕ್ಷತೆ ಕೊಡ್ತಾರೆ, ಅದು ನಮಗೆ ಶ್ರೇಯಸ್ಸು ಉಂಟಾಗುತ್ತೆ. ಕಾಯ್ತಾ ಇರಬೇಕಂತೆ ಪುರೋಹಿತರು. ಆದ ಕಾರಣ ಪುರೋಹಿತರು ಚೆನ್ನಾಗಿ ಧರ್ಮ ಸೂಕ್ಷ್ಮ ಅಂದರೆ ಜ್ಞಾನವನ್ನು ತಿಳ್ಕೊಳ್ಬೇಕು. ಉಚಿತ ಅನುಚಿತ, ವಿವೇಕ ಅವಿವೇಕ ಯಾವುದು ಅನ್ನೋದು ಅರಿವಿರ್ಬೇಕು. ಅದಕ್ಕೆ ನಾನು ಈ ಮಾತಾಡೋದು ಏನಾಗುತ್ತೆ ಅನ್ನೋದ್ರೆ ಏನೇನೋ ಮಾತು, ಬಾಯಿ ಬಂದಿದ್ದೇ ಮಾತು, ನಕ್ಬಿಟ್ಟು ಸಾಕೋನೋ ಮಾತು. ಒಬ್ಬ ಪುರೋಹಿತರು ಬಂದು ಶ್ರಾದ್ದ ಮಾಡಿಸಿದ್ದಾರೆ, ಕರ್ತೃ ನಮಸ್ಕಾರ ಮಾಡ್ತಾನೆ, ಹೋಗ್ಬೇಕಾದ್ರೆ ಕೊನೆಯಲ್ಲಿ ತಾಂಬೂಲ ಕೊಟ್ಟು. ಆಗ ಏನಂತ ಆಶೀರ್ವಾದ, ಶ್ರಾದ್ದದ ಮಂತ್ರ ಇನ್ನು ಹೇಗಿರ್ಬೇಡ, ಯಹೈವಸ್ತಂ ಮಾವಿಯೋಷ್ಟಂ ಅಂತ ಬರುತ್ತೆ. ಸ್ವರ್ಗ ಮೋಕ್ಷಂ ಸುಖಾನಿಚ ಪ್ರಯಚ್ಛಂತಿ ಯಥಾ ರಾಜಾಃ. ಎಂಥ ಮಂತ್ರ ಅಂದರೆ ಒಬ್ಬರು ಹಾಗೆ ಹೇಳಬೇಕು. ಮಂತ್ರ ಹೇಳಕ್ಕೆ ಬರದೇ ಹೋದರೆ ಅದರ ಅರ್ಥವನ್ನು ಮನನ ಮಾಡಿಕೊಂಡು ಆಗ ಹೇಳಬೇಕು. ನಿಮ್ಗೆ ಒಳ್ಳೆಯದ ಏನು ಹೇಳಬೇಕು? ಪುರೋಹಿತರು, ಮಗು ಎಷ್ಟು ಚೆನ್ನಾಗಿ ಶ್ರಾದ್ದ ಮಾಡಿದೆಯೋ, ಎಷ್ಟು ಶ್ರದ್ಧೆಯಿಂದ ಮಾಡಿದೆಯೋ, ತುಂಬ ಸಂತೋಷವಾಯಿತಪ್ಪ ನನಗೆ. ಪ್ರತಿನಿತ್ಯ ನಿಮ್ಮಲ್ಲಿ ಹೀಗೆ ನಡೀತಾ ಇರ್ತೀನಿ. ಏನು ಮಾಡಬೇಕು? ಹಾಗೆ ಹೇಳಬೇಕು. ಅಲ್ಲಿಗೆ ಆಗೋಗ್ಬಿಡ್ಬೇಕು. ಶ್ರಾದ್ದದ ಕರ್ತವ್ಯ ಕಾರ್ಯ ಆಗ್ಬಿಟ್ಟು ಮುಗ್ದೋಗ್ಬಿಡ್ಬೇಕು. ಅದರಲ್ಲಿ ಅದಿನ್ನೆಷ್ಟು ಸಮಸ್ಯೆಗಳು ತರ್ಕೋತಾರೋ, ತಾವು ಹೇಳಿದ್ದೇ ಸರಿ ಅಂತಾರೆ, ಯಾವ್ಯಾವುದೋ ಸಮರ್ಥನೆ ಕೊಡ್ತಾರೆ. ಕಲಿಯುಗದಲ್ಲಿ ಅದಿನ್ನು ಯಾವ ಮಟ್ಟಕ್ಕೆ ನಿಲ್ಲುತ್ತೋ ಅದಕ್ಕೆ ಹೇಳಿರೋದು ಬ್ರಹ್ಮದೇವರು. ನಮ್ಮ ಕುಟುಂಬಕ್ಕೆ ಮೊದಲಿಂದಲೂ ಅವರು ಬರೋರಾಗಿರ್ಬೇಕು. ಯಾರು ಗೊತ್ತು ಮಾಡ್ಕೋತೀಯ ಬೇರೆ ಜಾಗದಲ್ಲಾದರೆ ಇಲ್ಲ, ಅವರು ಪುರೋಹಿತರ ವಂಶದವರಾಗಿರ್ಬೇಕು. ಪುರೋಹಿತ ವಂಶದವರಾಗಿದ್ದರೆ ಅವರ ಸಂಸ್ಕಾರವೇ ಬೇರೆ ಇರುತ್ತೆ, ಮಾಡ್ತಾರೆ. ಯಾರ್ಯಾರೋ ಆಚಾರಗಳು ಅಂತ ಮುಂದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಹೆಸರು ಮಾಡ್ಕೊಂಡ್ಬಿಟ್ಟು ಅವರೆಲ್ಲ ಪುರೋಹಿತರಾದರೆ, ನಮ್ಮ ಪುರೋಹಿತರನ್ನು ದೂಷಿಸ್ತಾ ಇಲ್ಲ. ಇಲ್ಲಿ ತಿಳ್ಕೊಂಡಿಲ್ವಲ್ಲ ವಿಚಾರವನ್ನು. ಧರ್ಮ ಉಳಿಯೋದೇ ಅವರಲ್ಲಿ, ಕರ್ಮ ಉಳಿಯೋದೇ ಅದರಲ್ಲಿ ಇರ್ತಕ್ಕಂಥದ್ದು. ಕರ್ಮ ಮಾಡಿಸ್ಬೇಕಾದ್ರೆ ಸಂಪನ್ನವಾಗಿ ಕರ್ಮಾಚರಣೆಯನ್ನು ಮಾಡಿಸ್ಬೇಕಾದ್ದು ಪುರೋಹಿತರ ಮೊದಲನೇ ಕರ್ತವ್ಯ ಇರತಕ್ಕಂಥದ್ದು. ಇನ್ನು ಅನೇಕ ಇರ್ತಕ್ಕಂಥದ್ದು. ಒಂದಕ್ಕಿಂತ ಜಾಸ್ತಿ ಕರ್ತವ್ಯಗಳನ್ನು ಮಾಡಿಸಬಾರ್ದಂತೆ ಪುರೋಹಿತರ ಮೊದಲನೇ. ಒಂದು ಕಡೆ ಏನು ಒಪ್ಕೊಂಡಿರ್ತಾರೆ ಅದೇ ಎಲ್ರಿ ಕೈದು, ಒಂದು ಕಡೆ ಏನು ಒಪ್ಕೊಂಡಿರ್ತಾರೆ ಆ ಕಾರ್ಯ ಅಷ್ಟೇ ಮಾಡಿಸ್ಬೇಕೇ ಹೊರತು ಬರಬೇಕೇ ಹೊರತು ತುಂಬ ಕಾರ್ಯಗಳನ್ನು ಒಪ್ಕೊಂಡ್ಬಿಡೋದು ಹಾಗೆ ಮಾಡಬಾರ್ದು ಅಂತ ಹೇಳಿದೆ ಧರ್ಮಶಾಸ್ತ್ರದಲ್ಲಿ. ಅದರೊಳಗೂ ಮಠಗಳಲ್ಲಿ ತುಂಬ ಇದೇ ಇರುತ್ತೆ. ಬಂದಿದೆ, ಇವಾಗ ಆಗ್ತಾ ಇದೆ, ಅಥವಾ ಬೇರೆ ಕಡೆ ಆಗ್ತಾ ಇದೆ, ಅಥವಾ ಬೇರೆ ಕಡೆ ಹೋಗಬೇಕು, ಮನೆಯೇ ಮಾಡಿಸ್ತಾ ಇದ್ದಾರೆ. ಪಕ್ಷದಲ್ಲಿ ಕೇಳಿದ್ರು ಆಚಾರ್ಯರು ಅವನಿಗೆ, ಕರ್ತೃಗೆ, ಎಲ್ಲ ಬರ್ತಾರ ಅಪ್ಪ ಕೇಳಿದ್ರು. ಬರ್ತಾರೆ ಆಚಾರ್ಯ, ಮಾಡಪ್ಪ. ಪಿಂಡ ಇಡಬೇಕಲ್ಲ, ಇಟ್ಟ. ಇನ್ನು 2 ಪಿಂಡ ಉಡಿಸ್ಕೊಂಡಿದ್ದ ತಟ್ಟೆಯಲ್ಲಿ.
ಯಾಕಪ್ಪ ಉಳಿದೀನಿ ಅಂದ್ರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮನೆಯಿಂದ ಹೊರಟಿದ್ದಾರೆ ಅಂತ. ಇವನೇನ್ ತಿಳ್ಕೊಂಡ, ಪ್ರಾಣಿ ಎಲ್ಲ ಬರ್ತಾರೆ ಅಂದ್ರೆ ಶ್ರಾದ್ದಕ್ಕೆಲ್ಲ ಬರ್ತಾರ ಅಂತ ಇವರು ಕೇಳಿದ್ದು. ಇವನು ಮನೆಗೆ ತನಕ ಯಾರ್ಯಾರು ಬರ್ತಿದ್ದಾರೆ ಅನ್ನೋದು ತಿಳ್ಕೊಂಡೆ, ಮನೆಯಿಂದ ಹೊರಟಿದ್ದಾರೆ ಅಂತ ಹೇಳಿದ್ರೆ ಏನ್ ಗತಿಯ ಬೇಡ. ಇಬ್ರು ಅನ್ಯೋನ್ಯವಾಗಿದ್ದಾರೆ, ಫ್ರೆಂಡ್ಸು, ಇಬ್ರು ಶ್ರದ್ಧಾ ಮಾಡಿದ್ರು ಪಕ್ಷ. ಅವನು ಮಾಡಿದವನೇನು ಮಾಡ್ದ, ಎಷ್ಟೋ ಕಟ್ಕೊಂಡ, ಇವನು ಅಷ್ಟೇ ಕಟ್ಕೋಬೇಕಲ್ಲ. ಇವನು ಕಡಿಮೆ, ಒಂದು 4 ಪಿಂಡ ಕಡಿಮೆ ಇವನಿಗೆ, ಅವನು ಜಾಸ್ತಿ ಕಟ್ಕೊಂಡಿದ್ದಾನೆ. ಇವನು ಕೇಳಿದ ಅವನ್ನ, ಎಷ್ಟು ಕಟ್ಕೊಂಡಿದೆಯೋ? ನಾನು 30 ಕಟ್ಕೊಂಡಿದ್ದೀನಿ. ಅಯ್ಯೋ ನಾನು 26 ಇಲ್ಲ, ಇನ್ನು 4 ಕಟ್ಕೊಂಡ್ಬಿಡ್ತೀನಿ, ಇಷ್ಟ ಕಟ್ಕೊಂಡ್ಬಿಡ್ತಾವ. ಅಲ್ಲಿ ಪುರೋಹಿತದ ಮೊದಲನೇ ಕರ್ತವ್ಯ ಧರ್ಮ ಜಾಗೃತಿ ಉಂಟು ಮಾಡೋದು, ಚೆನ್ನಾಗಿ ತಿಳಿದಿರಬೇಕು. ಇವತ್ತಿನ ದಿವಸ ಸಾಯೋರಿಗಿಂತ ಅಪಕರ್ಮ ಮಾಡಿಸೋರೇ ಜಾಸ್ತಿ ಆಗ್ತಿದ್ದಾರೆ. ಅವರಿಂದ 6 ತಿಂಗಳು ಗರುಡ ಪುರಾಣ ಟ್ರೈನಿಂಗ್ ತಗೋಬೇಕು ಅವ್ರು. ನಿಜವಾಗ್ಲೂ ಥಿಯರಿ ಇದೇ ಪುಸ್ತಕ ಬರ್ಕೊಟ್ಟಿದ್ದಾರೆ ಸ್ವಾಮಿ ವೇದವ್ಯಾಸ. ಸಾತ್ವಿಕ ಪುರಾಣ, ಗರುಡ ಪುರಾಣ, ಬಹಳ ವಿಚಾರ ಇದೆ, ಬಹಳ ವಿಚಾರ ಇದೆ. ಏನನ್ನು ಓದಿಲ್ಲ, ಏನನ್ನು ತಿಳಿದಿಲ್ಲ, ಏನನ್ನು ನೋಡಿಲ್ಲ, ಏನನ್ನು ಕೇಳಿಲ್ಲ, ಯಾವುದನ್ನು ಚರ್ಚೆ ಮಾಡಿಲ್ಲ, ಫೀಲ್ಡ್ ಇಳಿದು ಬಿಡೋದು, ಏನು ಅಂದ್ರೆ ಅದನ್ನು ಮಾಡಿಸ್ತಾ ಹೋಗೋದು, ಅದು ಉದ್ದೇಶ ಅಲ್ಲ, ಒಳ್ಳೆಯದಲ್ಲ. ಪುರೋಹಿತರಿಗೆ ಬ್ರಹ್ಮದೇವರು ಹೇಳಿದರು, ಯಾರನ್ನ ಅಂದ್ರೆ ಅವನ್ನ ಪುರೋಹಿತ ಮಾಡ್ಕೋ. ಇನ್ನು ಸ್ವರ್ಗದ ಸುಮ್ಮನೆನಾ? ಒಂದು ಕೆಲಸ ಮಾಡು. ತ್ವಷ್ಟೃ ಅನ್ನೋ ದೇವತೆ ಇದ್ದಾನೆ, ಕಶ್ಯಪ ಆದಿತ್ಯರ ಮಗ. 12 ಜನ ಆದಿತ್ಯರಲ್ಲಿ ಅವನೊಬ್ಬ ತ್ವಷ್ಟೃ. ಅವನಿಗೆ ಹೆಂಡತಿ ಒಬ್ಬಳಿದ್ದಾಳೆ ರಚನಾ ಅಂತ. ಅವನಿಗೊಬ್ಬ ಮಗ ಇದ್ದಾನೆ, ತುಂಬ ಬುದ್ಧಿವಂತ, ತೇಜಸ್ವಿ, ಅವನು ಸಾತ್ವಿಕ. ಅವನ ಹೆಸರು ವಿಶ್ವರೂಪ ಅಂತ ಅವನ ಹೆಸರು. ಅವನನ್ನು ಕರಿ, ಪುರೋಹಿತನಾಗಿ ಮಾಡ್ಕೋ, ನಿಮ್ಮ ಪುರೋಹಿತರು ಸಿಗೋ ತನಕ ಅವನ ಕೈ ಮಾಡಿಸ್ತಾ ಇರೋ, ಒಳ್ಳೆಯದಾಗಲಿ. ಇಂದ್ರ ಹೋದ, ವಿಶ್ವರೂಪಾಚಾರ್ಯರನ್ನ ನಮಸ್ಕರಿಸಿದ, ಪುರೋಹಿತರನ್ನಾಗಿ ಮಾಡಿಕೊಂಡ. ಬಂದರು ಪುರೋಹಿತರು. ಇಂದ್ರ, ಚಿಂತೆ ಮಾಡಬೇಡ, ನಿನ್ನ ಐಶ್ವರ್ಯ ಎಲ್ಲ ಹೋಗ್ಬಿಟ್ಟಿದ್ಯಾ, ಅದೆಲ್ಲ ಬರೋ ಹಾಗೆ ನಾನು ಮಾಡ್ತೀನಿ. ಯಾವುದು? ಒಂದು ಒಳ್ಳೆಯ ಸ್ತೋತ್ರವನ್ನು ನಾನು ಹೇಳ್ಕೊಡ್ತೀನಿ. ಅದು ನಾರಾಯಣ ವರ್ಮ ಅಂತ ಅದರ ಹೆಸರು. ನಾರಾಯಣ ಕವಚ ಅಂತಲೂ ಹೇಳ್ತಾರೆ. ಅದನ್ನು ನೀನು ನಿತ್ಯ ಪಾರಾಯಣ ಮಾಡು. ಮೊದಲಿನ ಸಂಪತ್ತು ನಿನಗೆ ಪ್ರಾಪ್ತಿಯಾಗುತ್ತದೆ. ಮೊದಲಿನ ಸಂಪತ್ತು ಚೆನ್ನಾಗಿ ಬರುತ್ತೆ. ನೀನು ಮತ್ತು ದೇವತೆಗಳು ಎಲ್ಲರೂ ಕೂಡ ತುಂಬ ಕ್ಷೇಮವಾಗಿರ್ತೀರಿ. ರಾಕ್ಷಸರ ಬಾಧೆ ಎಲ್ಲ ಹೋಗ್ಬಿಡುತ್ತೆ. ಮೊದಲಿನ ನಿನ್ನ ಸಂಪತ್ತು ಸ್ವರ್ಗಕ್ಕೆ ಬರುತ್ತದೆ. ಸ್ವರ್ಗ ಇವತ್ತು ರಾಕ್ಷಸರ ಪಾಲಾಗಿದೆ ಅಲ್ವಾ, ಮುಂದೆ ಅದು ಹಾಗಾಗಲ್ಲ. ನೀನು ಈ ಸ್ತೋತ್ರವನ್ನು ಹೇಳ್ಕೊಡ್ತಾನೆ ವಿಶ್ವರೂಪಾಚಾರ್ಯರು. ಆವಾಗ ಸ್ತೋತ್ರ ನಾರಾಯಣ ವರ್ಮ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ಪದಕೇಂದ್ರ ಪೃಷ್ಠೆ. ಆಗಿದ್ರಿ ನಾರಾಯಣ ವರ್ಮ ಅಷ್ಟಷ್ಟು ಶ್ಲೋಕವನ್ನು ಹೇಳ್ಕೊಂಡು ಬರ್ತಾ ಇರಬೇಕಾದ್ರೆ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ 12 ಮಂತ್ರದಿಂದ ಅಂಗನ್ಯಾಸ, ಕರನ್ಯಾಸ, ಷಡಂಗನ್ಯಾಸ ಎಲ್ಲ ಮಾಡಬೇಕು. ಉಪದೇಶ ಧ್ಯೇಯನು ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಈ 6 ಶಕ್ತಿಗಳಿಂದ ಭಗವಂತನ ಕಥೆಯ ಹೆಸರು ಸಹಿತನಾಗಿರುವ ಪರಮಾತ್ಮನನ್ನು ಧ್ಯಾನ ಮಾಡಿ ಈ ಮಂತ್ರವನ್ನು ಹೇಳು ಉಪದೇಶ ಕೊಟ್ಟರು ವಿಶ್ವರೂಪಾಚಾರ್ಯರು. ಪ್ರಣವ ಪ್ರತಿಪಾದ್ಯನು ಭಗವಂತನ ಪ್ರಣವ ಪ್ರತಿಪಾದ್ಯ. ಓಂ ಎನ್ನುವುದೇ ಪ್ರಣವ. ಓಂ ಅಕ್ಷರ ಇದೆಯಲ್ಲ, ಅದರಲ್ಲಿ ಅವನು ಪ್ರತಿಪಾದ್ಯನಾಗಿದ್ದಾನೆ. ಓಂ ಎನ್ನುವುದರಲ್ಲಿ ಎಷ್ಟು ದೊಡ್ಡ ಮಹಿಮೆಯೇ ಬೇಡ ಓಂ ಎನ್ನುವುದರಲ್ಲಿ. ಮಧ್ವಾಚಾರ್ಯರೇ ಬಾಲಕರಾಗಿದ್ದಾಗ ತಂದೆಯಾದ ಮಧ್ಯಗೇಹ ಭಟ್ಟರನ್ನು ಕೇಳ್ತಾರೆ. ಇವತ್ತು ಇದೆಲ್ಲ ಉಡುಪಿಯಲ್ಲಿ ಆ ಕಲ್ಲು, ಅಕ್ಷರಾಭ್ಯಾಸ ಮಾಡಿದ ಕಲ್ಲು, ಆ ಕಲ್ಲಿನ ಮೇಲೆ ಅಕ್ಷರವನ್ನು ಬರೆಸಿದರು, ಓಂ ಅಂತ ಬರೆಸಿದ್ರು. ಆಚಾರ್ಯರೇ ಕೇಳಬೇಕೆ ಅವ್ರ ತಂದೆನ, ಏನಪ್ಪ ಬರೆದಿರೋದು? ಓಂ ಅಂತ ಬರೆದೇನು? ಯಾಕೆ ಮೊದಲದನ್ನು ಪೂಜೆ ಮಾಡಬೇಕು? ಯಾಕೆ ಪೂಜೆ ಮಾಡೋದು ಮೊದಲೇನೆ? ಅದಂಥ ಮಹಿಮೆ ಉಳ್ಳದು ಹೇಳ್ತಾ ಬಂದು. ಓಂ ಎನ್ನುವುದು ಅಷ್ಟು ಮಹಿಮೆ ಉಳ್ಳುವುದೇ, ಅವನೇ ಪ್ರಣವ ಪ್ರತಿಪಾದ್ಯ, ಓಂಕಾರ ವಾಚ್ಯ ಭಗವಂತ ಓಂ ಅಂತ ಹೇಳ್ತಾರೆ. ಆಗ ಅದರಲ್ಲಿ ಓಂ ಅಂತ ಹೇಳಬೇಕಾದ್ರೆ 8 ಅಕ್ಷರಗಳ ಗುಂಪಿದೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಶಾಂತ, ಅತಿಶಾಂತ ಎಲ್ಲ ಬರುತ್ತೆ. ಈ 8 ಅಕ್ಷರಗಳ ಗುಂಪಿನಲ್ಲಿ ಒಂದೊಂದು ಇಷ್ಟಿಷ್ಟು ಅಕ್ಷರಗಳು ಸೇರಿದೆ. ಅದಷ್ಟು ಸೇರಿದ್ರೆ ಒಂದು ಓಂಕಾರ.
ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತುಂಬರ, ಋಘ, ಔರಸ ಹೇಳ್ತಾ ಬರುತ್ತೆ. ಆಮೇಲೆ ಕಪಿಲ, ಖಪತಿ, ಗರುಡ, ನಸಾರ, ಧರ್ಮ, ಚಾರ್ವಾಂಗ, ಛಂದೋಗಮ್ಯ, ಜಟ, ಜನಾರ್ದನ, ಛಾಟಿದಾರಿ, ನ್ಯಮಾಯ ನಮಃ. ಟಕ, ಟರಕಾಯ ನಮಃ, ಠರಕ, ಡರಿನ, ನಾತ್ಮನೇ ನಮಃ. ತಾರ, ತಪ, ದಂಡಿ, ಧನ್ವಿ, ನಮ್ಯಾಯ ನಮಃ. ಪರ, ಫಲಿ, ಬಲಿ, ಭಗಾಯ ನಮಃ, ಮನವೇ ನಮಃ. ಯಂ ಯಜ್ಞಾಯ ನಮಃ. ಓಂ ವರಾಯ, ಶಂ ಶಾಂತ ಸಂವಿತ್, ಷಡ್ಗುಣ ಸಾರಾಂ. ಹಂಸ, ಲಾಳುಕ, ಕ್ಷಂ ಶ್ರೀಲಕ್ಷ್ಮೀ ನರಸಿಂಹಾಯ ನಮಃ. ಇಷ್ಟು ಅಕ್ಷರಗಳು ಸೇರಿದ್ದು ಒಂದು ಓಂಕಾರ. ಇದೇ ಓಂಕಾರದ ಅರ್ಥ. ಇದರಿಂದ ಪ್ರತಿಪಾದ್ಯ ಒಂದೊಂದಕ್ಕೂ ಹೆಸರುಗಳಿವೆ. ಅಜ, ಜನನ ಇಲ್ಲದವನು ಪರಮಾತ್ಮ ಅಜ. ಆನಂದ, ಅವನ ಆನಂದವೇ ಬೇರೆ, ಭಗವಂತನದು ಶುದ್ಧವಾದ ಆನಂದ. ಈ ಪ್ರಣವ ಪ್ರತಿಪಾದ್ಯ ಭಗವಂತನ ಯಾವುದೇ ಹೆಸರು ಹೇಳಬೇಕಾದ್ರೆ ಓಂ ಎಂದು ಉಚ್ಚರಿಸುತ್ತೇವೆ. ಯಾವುದೇ ಮಂತ್ರಗಳನ್ನು ಹೇಳಬೇಕಾದ್ರೆ ಅದು ಭಗವಂತನಿಗೆ ಆಗಲಿ ಅಂತ ಹೇಳ್ಬಿಟ್ಟು ಓಂಕಾರ ಪ್ರತಿಪಾದ್ಯ ಅದನ್ನು ಹೇಳ್ಕೊಟ್ಟು ವಿಶ್ವರೂಪಾಚಾರ್ಯರು. ಇಂದ್ರ ಪರಮಾತ್ಮ ಓಂಕಾರ ಪ್ರತಿಪಾದ್ಯ. ಗರುಡಾರೂಢ, ಗರುಡನ ಮೇಲೆ ಕುಳಿತುಕೊಂಡಿದ್ದಾನೆ ಪರಮಾತ್ಮ. ಹನುಮಂತನ ಭೇಟಿ ಮಾಡಿದ್ದು ರಾಮದೇವರು ಯಾವಾಗ ಎಲ್ಲಿ ಅಂತ ಸಿಗುತ್ತೆ ರಾಮಾಯಣದಲ್ಲಿ. ಇನ್ನು ವಿಷ್ಣು ಮತ್ತು ಗರುಡ ಎಲ್ಲಿ ಭೇಟಿ ಆದ್ರೆ ಯಾವಾಗ? ಇವನು ಕಶ್ಯಪರ ಮಗನೇ. ಯಾರು? ಗರುಡ. ಜಪ ಮಾಡ್ತಾರೆ, ತಪಸ್ಸು, ಯಜ್ಞ ಏನೋ ಮಾಡ್ತಿದ್ದಾರೆ. ಈ ಗರುಡನ ಅಣ್ಣ ಒಬ್ಬಿದ್ದಾನೆ, ಅವನು ಅರುಣ. ಇವರೆಲ್ಲ ವಿನತೆಯ ಮಕ್ಕಳು. ವೈನತೆಯ ಅಂತ ಗರುಡನ ಹೆಸರು. ಚಿಕ್ಕ ಹುಡುಗ ಗರುಡ. ಅಪ್ಪ ಹಶುವು ಹಶುವು ಅಂತ. ಅಯ್ಯೋ ಸತ್ತಿರೋ, ಇಲ್ಲ ನಾನು ಹಶು ತಡೆಯಕ್ಕಾಗ್ತಿಲ್ಲ ಅಂದಾಗ ಒಂದು ಆನೆಯನ್ನ ಸೃಷ್ಟಿ ಮಾಡಿದ್ರು ಕಶ್ಯಪರು. ಆನೆ ಅದು ತಿನ್ಕೋ ಅಂತ ಹೇಳಿದ್ರು. ಎಲ್ಲಿ ತಿನ್ಕೋಬೇಕು ಅವನು ಆನೆಯನ್ನ? ಜಾಗ ಎಲ್ಲಿ? ಗರುಡ ತನ್ನ ಕೊಕ್ಕಿನಿಂದ ಕಚ್ಚಿಕೊಂಡ ಆನೆಯನ್ನ ಎತ್ತದ ಮೇಲಕ್ಕೆ. ಏನು ಇಂಥ ಬಲ್ಲಿಂದ ಹೋದ. ಒಂದು ಕೊಂಬೆಯ ಮೇಲೆ ಕುಳಿತುಕೊಂಡ. ಆನೆನೂ ಇಟ್ಕೊಂಡು ಏನಾಗಬೇಡ, ಕೊಂಬೆ, ಮರದ ಕೊಂಬೆ ಮುರಿದು ಹೋಗ್ತಾ ಇದ್ದೆ. ಅಯ್ಯೋ ಈ ಥರ ಆಗ್ತಿದ್ದಾರೆ. ಕೆಳಗಡೆ ನೋಡ್ತಾನೆ ಋಷಿಗಳು ಸಂಧ್ಯಾ ವಂದನೆ ತಪಸ್ಸು ಮಾಡ್ತಾ ಇದ್ದಾರೆ. ಇದನ್ನು ಕೆಡಿಸ್ಬಿಟ್ನಲ್ಲ ನಾನು ಇವ್ರ ಅಂದ್ಬಿಟ್ಟು ಕಾಲಲ್ಲಿ ಆ ಕೊಂಬೆಯನ್ನೇ ಬಿಗಿಯಾಗಿ ಹಿಡ್ಕೊಂಡು ಕೊಕ್ಕಿನಲ್ಲಿ ಆನೆಯನ್ನು ಹಿಡ್ಕೊಂಡು ಹಾರ ಮೇಲಕ್ಕೆ. ಇನ್ನೆಲ್ಲಾರು ಕೂತ್ಕೊಳ್ಳೋಣ ತಿನ್ನೋಣ ಅಂತ. ಎಂಥ ಬಲಿಷ್ಠ ಇರಬೇಡ ಗರುಡ. ಹಾಗೆ ಹಾರಿ ಹಾರಿ ಹೋಗ್ತಿರ್ಬೇಕಾದ್ರೆ ಒಂದು ಒಳ್ಳೆ ಜಾಗ ಕಾಣಿಸ್ತು. ಎಷ್ಟು ಚೆನ್ನಾಗಿದೆ ಈ ಜಾಗ, ಇಲ್ಲಿ ಮುರಿಯಲ್ಲ, ಇಲ್ಲಿಗೆ ಯಾರು ಬರಲ್ಲ ಅಂತ ಚೆನ್ನಾಗಿ ಕೂತ್ಕೊಂಡು ಆನೆಯನ್ನು ಭಕ್ಷಣ ಮಾಡ್ದ. ಹೊಟ್ಟೆ ತುಂಬಿತು. ಎಲ್ಲಿ ಕೂತಿದ್ದೀನಿ ಅಂತ ನೋಡ್ತಾನೆ ಅದು ಒಬ್ಬನ ಭುಜ, ಬೆನ್ನಿನ ಭುಜದ ಮೇಲೆ ಕೂತ್ಕೊಳ್ತಿದ್ದೆ. ಗರುಡ ಕೇಳ್ದ, ಏನಪ್ಪ ಮಹಾನ್ ಭಾವ, ನಾನು ಆನೆಯನ್ನು ಸಹಿತ ಕೂತ್ಕೊಂಡು ಭಕ್ಷಣ ಮಾಡದಲ್ಲ ನಿನ್ನನ್ನ, ನಿನಗೇನು ನೋವಾಗಲಿಲ್ವೇ? ನನಗೇನು ನೋವಾಗಲಿಲ್ಲಪ್ಪ. ನಿಂದು ಊಟ ಆಯಿತು ತಾನೆ? ತಿಂಡಿ ತಿಂದಿಯಾ? ಫಲಾರ ಆಯ್ತಲ್ಲ? ಆನೆ ಕೇಳ್ದ. ಆಯಿತು, ಆದರೆ ನಿನ್ನ ಮೇಲೆ ಕೂತ್ಕೊಂಡ್ಬಿಟ್ಟನಲ್ಲ ನಾನು. ಹೋಗ್ಲಿ ಬಿಡು, ಪರವಾಗಿಲ್ಲ. ಯಾರು ನೀನು? ಹಾಗಾದ್ರೆ ನಿನ್ನ ಮಾತುನಲ್ಲಿ ನೋಡಿದ್ರೆ ನಿನ್ನ ತೇಜಸ್ಸಲ್ಲಿ ನೀನು ಯಾರೋ ಬೇರೆಯನ್ನು ಆಗಿದೆ. ಯಾರು ನೀನು? ಗರುಡ ಅವನ ಕೆಳಗಿಳಿದು ನಮಸ್ಕಾರ ಮಾಡ್ದ, ಕೈ ಮುಗಿದ. ಕೇಳ್ದ ಗರುಡ, ಯಾರು ನೀನು ಅಂದ. ಅವನ ಬಗ್ಗೆ ನಮಸ್ಕಾರ ಮಾಡಿ ಹೇಳೋ ಹೊತ್ತಿಗೆ ಆ ಮನುಷ್ಯ ಬೇರೆ ಯಾರು ಅಲ್ಲ, ಶಂಖಚಕ್ರ ಗದಾಪದ್ಮ ತೋರಿಸಿದ ಸಾಕ್ಷಾತ್ ವಿಷ್ಣು. ಅವನು ವಿಷ್ಣುವಿನ ಮೇಲೆ ಕುಳಿತುಕೊಂಡು ಇವನು ತಿಂದಿದ್ದಾರೆ ಗರುಡ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ನಿನ್ನ ಮೇಲೆ ನಾನು ಕೂತ್ಕೊಂಡ್ಬಿಟ್ನಲ್ಲ ನಾನು. ಎಂಥ ನನ್ನ ಅವಿವೇಕ. ಇನ್ನು ನನ್ನ ಜೀವನ ಪೂರ್ತಿ ನನ್ನ ಮೇಲೆ ನೀನು ಕೂತ್ಕೋಬೇಕು ಅಂತ. ಆವತ್ತಿನಿಂದ ಗರುಡನ ಮೇಲೆ ವಾಹನ ಮಾಡಿಕೊಂಡು ಗರುಡಾರೂಢನಾದ. ಗರುಡನ ದೊಡ್ಡ ರೆಕ್ಕೆಗಳು ಮೇಲಕ್ಕೆ ಹೋಗಿ ಒಂದ್ಸಲ ಕೆಳಕ್ಕೆ ಬಂದರೆ ಸಾಮವೇದ ಬರ್ತಾ ಇರುತ್ತೆ. ಸಾಮವೇದದ ಶಬ್ದ ಬರ್ತಾ ಇರುತ್ತೆ. ಎಲ್ಲ ಕಡೆಯೂ ಗರುಡ ವಾಹನ, ಗರುಡ ಸಂಚಾರ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ. ಪ್ರಣವ ಪ್ರತಿಪಾದ್ಯ ಗರುಡಾರೂಢ ಪರಮಾತ್ಮ. ಶಂಖ ಚಕ್ರ ಗದಾ ಪದ್ಮ 8 ಆಯುಧಗಳನ್ನ 8 ಬಾಹುಗಳಲ್ಲಿ ಧರಿಸಿದ್ದಾನೆ ಪರಮಾತ್ಮ. ಧ್ಯಾನ ಮಾಡು ಇಂದ್ರ.
ಅಣಿಮಾದಿ ಅಷ್ಟಗುಣವಂತ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶಿತ್ವಂ ಚಾಷ್ಟಭೂತಯ. 8 ಸಿದ್ಧಿಗಳು. ಅಣಿಮಾ ಅಂದ್ರೆ ಬಹಳ ಚಿಕ್ಕದಾಗೋದು, ಮಹಿಮಾ ಅಂದ್ರೆ ಬಹಳ ದೊಡ್ಡದಾಗೋದು, ಗರಿಮಾ ಹಗುರವಾಗೋದು, ತೂಕ ಆಗೋದು, ಲಘಿಮಾ ಹಗುರವಾಗೋದು, ಇದ್ರೂ ಕಾಣಿಸ್ಕೊಳ್ಳೇ ಇರೋದು, ಇಲ್ಲೇ ಇದ್ರೂ ಕಾಣಿಸ್ಕೊಳ್ಳೋದು, ಇವೆಲ್ಲ ಅಷ್ಟಸಿದ್ಧಿಗಳು. ಅಣಿಮಾದಿ ಅಷ್ಟಸಿದ್ಧಿಗಳು ಆದಂತಹ ಶ್ರೀಹರಿಯು ಸರ್ವದಾ ಯಾವಾಗಲೂ ಕೂಡ ಸಕಲ ವಿಪತ್ತುಗಳಿಂದ ನಮ್ಮನ್ನು ರಕ್ಷಿಸಲಿ. ಕೇಳ್ಕೊ ಇದನ್ನ, ಎಂಥ ಸ್ತೋತ್ರ ಅಂದ್ರೆ ಇದು. ಮತ್ಸ್ಯರೂಪಿ ಪರಮಾತ್ಮ ಜಲಚರಗಳು ಮತ್ತು ವರುಣ ಪಾಶದಿಂದ ನಮ್ಮನ್ನು ರಕ್ಷಿಸಲಿ, ಜಲಚರಗಳಿಂದ ರಕ್ಷಿಸಲಿ. ವಾಮನನು ಭೂಮಿಯ ಮೇಲೂ, ತ್ರಿವಿಕ್ರಮನು ಗಗನದಲ್ಲಿಯೂ, ನರಸಿಂಹನು ಗಿರಿ ಅರಣ್ಯ ರಣರಂಗ ಯಜ್ಞಶಾಲೆಗಳಲ್ಲಿಯೂ, ವರಾಹನು ಮಾರ್ಗದಲ್ಲಿಯೂ, ಪರಶುರಾಮನು ಪರ್ವತದ ಶಿಖರಗಳಲ್ಲಿ. ಅಬ್ಬಾ, ಒಂದು ಸಲ ಹರಿದ್ವಾರದಿಂದ ಬದರಿಗೆ ಹೋಗ್ಬಂದ್ರೆ ಗೊತ್ತಾಗುತ್ತೆ. ತಿರ್ಗಿ ಹರಿದ್ವಾರಕ್ಕೆ ಬಂದು ಅಪ್ಪ ಪುನರ್ಜನ್ಮ ಕೊಟ್ಟಿಲ್ಲ ದೇವ್ರಿ ಅಂತೀನಿ. ಯಾರು ಕಾಪಾಡೋನೋ? ಪರಶುರಾಮನಲ್ಲಿ ಪರಮಾತ್ಮ. ದೇವರು ಒಳ್ಳೇದು ಮಾಡ್ತಾನೆ. ಪರಶುರಾಮನು ಪರ್ವತದ ಶಿಖರಗಳಲ್ಲಿ ಮತ್ತು ಶ್ರೀರಾಮನು ದೇಶಾಂತರಗಳಲ್ಲಿ ನಮ್ಮನ್ನು ರಕ್ಷಿಸಲಿ. ಒಂದೊಂದು ಭಗವದ್ ರೂಪ ಒಂದೊಂದು ಸ್ಥಳದಲ್ಲಿ ನಮ್ಮನ್ನು ರಕ್ಷಿಸಲಿ. ನಾರಾಯಣನು ಪ್ರಮಾದಗಳಿಂದ ರಕ್ಷಿಸಲಿ. ಇಂದ್ರ ಕೇಳ್ಕೋ, ನರನು ಹಾಸದಿಂದಲೂ, ದತ್ತ ಸ್ವಾಮಿಯು ಯೋಗ ಭ್ರಷ್ಟೆಯಿಂದ, ಕಪಿಲ ಕರ್ಮ ಬಂಧನದಿಂದ. ಕರ್ಮಗಳು ಮಾಡಿದ್ದೇವೆ, ಅದು ಬಂಧಿಸಿದೆ ನಮ್ಮನ್ನ. ಬಂಧನ, ಕರ್ಮ ಬಂಧನ, ಅದರಿಂದ ಮುಕ್ತರಾಗಬೇಕಲ್ಲ. ಅದಕ್ಕೆ ಕಪಿಲ ಭಗವಂತ 3ನೇ ಸ್ಕಂದಲ್ಲಿ ಓದುವುದಿಲ್ಲ ಹಾಗೆ. ಸನತ್ ಕುಮಾರನು ರೂಪಿ ಪರಮಾತ್ಮ 4ನೇ ಸ್ಕಂದಲ್ಲಿ ಉಪದೇಶ ಕೊಟ್ಟಲ್ಲ ಬೃಹತ್ ಚಕ್ರವರ್ತಿಗೆ. ಅವ ಸ್ವಾಮಿ ದುರ್ವಿಷಯಾಸಕ್ತಿಯಿಂದಲೂ, ಕೆಟ್ಟ ವಿಷಯದಲ್ಲಿ ನಮಗೆ ಆಸಕ್ತಿ ಉಂಟಾಗುತ್ತಲ್ಲ, ಬೇಡ, ಅದರಿಂದ ನಮ್ಮನ್ನು ತಪ್ಪಿಸಲಿ, ರಕ್ಷಿಸಲಿ. ಹಯವದನ ಹಯಗ್ರೀವ ರೂಪಿ ಪರಮಾತ್ಮ ದೇವ ಸತ್ಕಾರ ಮಾಡದೆ ಅದರಿಂದ ಬರುವ ದೋಷದಿಂದಲೂ, ದೇವರನ್ನ ನಾವು ಸತ್ಕರಿಸದೆ ಪೂಜೆಯನ್ನು ಮಾಡದೆ. ಮಹಿದಾಸ, ಇದೊಂದು ಜ್ಞಾನಕ್ಕಾಗಿ ಇತರಾದೇವಿ ಪುತ್ರ ಮಹಿದಾಸ ರೂಪ. ಬ್ರಹ್ಮಾದಿಗಳೇ ಸ್ವತಂತ್ರರು ಎಂದು ಪೂಜಿಸುವ ದುಷ್ಟ ಉಪಾಸನೆಯಿಂದ ಬರುವ ದೋಷವನ್ನು ತಪ್ಪಿಸ. ಬ್ರಹ್ಮಾದಿಗಳೇ ಸ್ವತಂತ್ರರು, ಬ್ರಹ್ಮದೇವರೇ ದೊಡ್ಡವರು, ಇಂದ್ರದೇವರೇ ದೊಡ್ಡವರು, ರುದ್ರದೇವರೇ ದೊಡ್ಡವರು ಅಂತ ಮಾಡ್ತೀವಲ್ಲ ಪೂಜೆಯನ್ನ, ಅದೆಂಥ ದೋಷದದು. ಪರಮಾತ್ಮನೇ ಸರ್ವೋತ್ತಮ. ಒಂದೇ ವಿಷ್ಣು ನಮಾಮಿ ಶ್ರಿಯಂ ಅಥಚ ಭುವಂ ಬ್ರಹ್ಮ ವಾಯೂಚ ಒಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ಒಂದೇ ಸುಪರ್ಣಿ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂತಾಂ ಇಂದ್ರಾದೀನ್ ಕಾಮ ಮುಖ್ಯಾನ್ ಅಪಿ ಸಕಲ ಸುರಾನ್ ತದ್ಗುರು ಭದ್ಗುರು ತಾರತಮ್ಯವಾಗಿ ಪೂಜೆ ಮಾಡಬೇಕು. ಅದು ಬಿಟ್ಟು ಬ್ರಹ್ಮಾದಿಗಳೇ ಸ್ವತಂತ್ರರು ಅಂತ ಪೂಜೆ ಮಾಡೋ ದೋಷ ಇದೆಯಲ್ಲ, ಅದರಿಂದ ತಪ್ಪಿಸಲಿ ದುಷ್ಟ ಪೂಜೆ. ಕೂರ್ಮನು ಸಕಲ ನರಕಗಳಿಂದಲೂ ನಮ್ಮನ್ನು ರಕ್ಷಿಸಲಿ. ಕೂರ್ಮರೂಪಿ ಪರಮಾತ್ಮ. ಪರಮಾತ್ಮನ ಎಷ್ಟು ಭಗವದ್ ರೂಪಗಳನ್ನು ತರ್ತಾರೆ ನಾರಾಯಣ ವರ್ಮದಲ್ಲಿ. ಧನ್ವಂತರಿಯು ಅಪಥ್ಯದಿಂದಲೂ ನಮ್ಮನ್ನು ರಕ್ಷಿಸಲಿ. ನಡೆದೋಗುತ್ತೆ ನಿತ್ಯ ಅಪಥ್ಯ. ಅಯ್ಯೋ ಪರವಾಗಿಲ್ಲ, 200 ಒಳಗೆ ಇದೆ, ಮಾವಿನ ಹಣ್ಣಿನ ಸೀಸನ್ ತಿನ್ಬಿಡೋದು. ಅಪಥ್ಯ ಏನು ಮಾಡೋ, ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇದನ್ನು ಬಿಡೋಕ್ಕಾಗಲ್ಲ. ನಾಲಿಗೆ ಚಾಪಲ್ಯ, ರೋಗದ ಗತಿ ಏನಾಗಬೇಕು. ಅಪಥ್ಯವನ್ನು ಉಲ್ಲಂಘನೆ ಮಾಡಬಾರ್ದು. ಅಪಥ್ಯ ಉಲ್ಲಂಘನೆ ಮಾಡಬಾರ್ದು. ಅಂತ ಅಪಥ್ಯದಿಂದ ಧನ್ವಂತರಿಯು ನಮ್ಮನ್ನು ರಕ್ಷಿಸಲಿ. ಧನ್ವಂತರಿ ರಕ್ಷಿಸ್ತಾನಲ್ಲ ಅಂತ ಅಪಥ್ಯ ಮಾಡ್ಕೊಳಕ್ ಹೋಗಬಾರ್ದು. ಧನ್ವಂತರಿ ನಮ್ಮನ್ನು ರಕ್ಷಿಸಿ ಹೀಗೆ ತಿಳ್ಕೊಳ್ಳಿ. ಧನ್ವಂತರಿ ದೇವ ನಮ್ಮನ್ನು ರಕ್ಷಿಸ್ತಾನೆ, ಏನು ತಿಂದರೂ ಪರವಾಗಿಲ್ಲ. ಯಾವುದೇ ತಿನ್ನಬಾರದನ್ನ ತಿಂದರೆ, ಯಾವುದು ತಿನ್ನಬಾರದು ತಿಂದರೆ ಇದೆ, ಬೇಕಾದಷ್ಟಿದೆ. ಏನೋ ಗೊತ್ತಿಲ್ಲದೆ ಆಗೋಯ್ತಲ್ಲ, ಅದನ್ನು ತಪ್ಪಿಸೋಕ್ಕೆ ಪೂಜೆ ವ್ಯಾಲ್ಯೂ ಕೂಡ ಸ್ವಾಮಿ ಉಪಾಸನೆ ಆಗುತ್ತೆ. ಏನು ಯಾವುದು ಯತ್ವಗಸ್ತಿ ಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ಯಗ್ನೇ ವೇಂಧನಂ. ಇದು ಪಂಚಗವ್ಯವನ್ನು ಕುಡಿಯಬೇಕಾದರೆ ಹೇಳುವ ಮಂತ್ರ. ಯತು ತ್ವಕ್ ಅಸ್ತಿ ಗತಂ ಪಾಪಂ. ಚರ್ಮ, ತ್ವಕ್ ಅಂದ್ರೆ ಚರ್ಮ, ತ್ವಕ್ ಅಸ್ತಿ ಮೂಳೆ. ಎಲ್ಲ ಕಡೆ ಇರೋ ಪಾಪಗಳು ಹೊರಟೋಗುತ್ತೆ. ಇವೆರಡರಲ್ಲಿರೋ ಪಾಪ ಯಾವುದರಲ್ಲೂ ಹೋಗಲ್ಲ.
ಅದು ಹೋಗೋದು ಯಾವುದರಲ್ಲಿ? ಪಂಚಗವ್ಯದಲ್ಲಿ. ಹಾಲು, ಮೊಸರು, ಗಂಜಲ, ಸಗಣಿ, ತುಪ್ಪ, ದರ್ಭೆಯ ನೀರು, ಇದಿಷ್ಟು ಮೇಲನ ಮಾಡಿ ಮಂತ್ರ ಹೇಳಿ ಹೋಮ ಮಾಡಿ ಆ ಪಂಚಗವ್ಯವನ್ನು ಕುಡಿದ್ರೆ ಇವೆಲ್ಲ ಎತ್ತು ತ್ವಕ್ ಅಸ್ತಿ ಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಆಗಿದೆ ಶ್ಲೋಕ ಅದು. ಅದಕ್ಕಾಗಿ ನಾನು ಪಂಚಗವ್ಯವನ್ನು ಕುಡಿತಿದ್ದೇನೆ, ಎಲ್ಲ ಅಪಥ್ಯದಿಂದ ದೋಷದಿಂದ ನಿರ್ಮುಕ್ತನಾದೆ. ಏನು ತಿನ್ನಬಾರದನ್ನು ತಿಂದಿದ್ದೆ ಅವೆಲ್ಲ ಹೋಯಿತು. ಪಂಚಗವ್ಯ ಇದೆಯಲ್ಲ ಅಂತ ತಿನ್ನಬಾರ್ದೆಲ್ಲ ತಿನ್ನಬಾರ್ದು, ಅದಲ್ಲ ಇರ್ತಕ್ಕಂಥ. ಧನ್ವಂತರಿಯು ಅಪಥ್ಯದಿಂದ ನಮ್ಮನ್ನು ರಕ್ಷಿಸಲಿ. ಋಷಭನು ಶೀತ ಉಷ್ಣ ದ್ವಂದ್ವ ಭಯಗಳಿಂದ, ಋಷಭ ಪರಮಾತ್ಮ 5ನೇ ಸ್ಕಂದದಲ್ಲಿ ನಿನ್ನೆ ಗೊತ್ತಲ್ಲ ಋಷಭ ಪರಮಾತ್ಮ. ವಿಷ್ಣುವು ಸ್ವರ್ಗಾದಿ ಕಾಮನೆಯಿಂದ, ಅದು ಬಹಳ ಮುಖ್ಯ. ಇದು ಯಾವುದು ಒಳ್ಳೆಯದು ಅಂತ ತಿಳಿದ್ರೆ ನಾನು ಹೋಗ್ಬೇಕಲ್ಲ ಅಲ್ಲಿಗೆ, ನಾನು ಪಡಿಬೇಕಲ್ಲ, ಅದನ್ನು ನಾನು ಹೊಂದಬೇಕಲ್ಲ, ಇದು ಬಂದ್ಬಿಡುತ್ತಿದ್ದು. ಸ್ವರ್ಗ ಯಾರಿಗ ಅಪೇಕ್ಷೆ ಇಲ್ಲ, ಬಿಡಬಾರದು. ಸ್ವರ್ಗದ ಕಾಮನೆಯಿಂದ ನಮ್ಮನ್ನು ವಿಷ್ಣುವು ರಕ್ಷಿಸಲಿ. ಫಲಾಪೇಕ್ಷೆಯಿಂದ ಯಜ್ಞ ಮಾಡಬೇಕೆಂಬ ದುರ್ಬುದ್ಧಿಯಿಂದ ನಮ್ಮನ್ನು ರಕ್ಷಿಸಲಿ ವಿಷ್ಣು. ಶೇಷ ಸರ್ಪಗಳಿಂದ ರಕ್ಷಿಸಲಿ, ಸರ್ಪಗಳಿಂದ ಶೇಷದೇವರು ರಕ್ಷಿಸಲಿ. ವೇದವ್ಯಾಸ ದೇವರು ಶಾಸ್ತ್ರಜ್ಞಾನ ಇಲ್ಲದಿರುವುದರಿಂದಲೂ ನಮ್ಮನ್ನು ರಕ್ಷಿಸಲಿ. ಸುಮ್ಮನೆ ಹುಟ್ಟುಬಿಟ್ಟೆ, ಏನೂ ತಿಳಿಯಲಿಲ್ವಲ್ಲ ನಾನು, ಶಾಸ್ತ್ರಗಳು ಯಾವ್ಯಾವ್ದು ಇದೆ ಅಂತ ತಿಳಿಯಲಿಲ್ವಲ್ಲ, ಅದರ ಹೆಸರುಗಳು ಪರಿಚಯ ಮಾಡ್ಕೊಂಡಿಲ್ವಲ್ಲ, ಅದರೊಳಗಿರೋ ಸಮಗ್ರ ಬೇಡ 2 ವಿಚಾರಗಳನ್ನು ನಾನು ತಿಳಿಯಲಿಲ್ವಲ್ಲ, ಶಾಸ್ತ್ರ ವಿಚಾರ ನಾನು ತಿಳಿಯಲಿಲ್ಲವಲ್ಲ ಎಂಬ ವೇದನೆಯಿಂದ ನಮ್ಮನ್ನು ವೇದವ್ಯಾಸ ದೇವರು ರಕ್ಷಿಸಲಿ. ಬುದ್ಧನು ದುಷ್ಟಶಾಸ್ತ್ರದ ಮಿಥ್ಯಾ ಜ್ಞಾನದಿಂದ ರಕ್ಷಿಸಲಿ. ಕಲ್ಕಿಯು ದುಷ್ಟಶಾಸ್ತ್ರ ಕೇಳ್ಬಿಟ್ಟಿದ್ದೀವಿ, ದುಷ್ಟಶಾಸ್ತ್ರ ಓದೋದೇ ಬೇಕಾಗಿಲ್ಲ. ಯಾರು ದುಷ್ಟಶಾಸ್ತ್ರ ಅಂದರೆ ಅದು ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇಲ್ಲದ ಶಾಸ್ತ್ರ. ಅದನ್ನು ಓದ್ಕೊಂಡಿರ್ತಾರಲ್ಲ, ಏನೋ ಹೇಳ್ತಿರ್ತಾರಲ್ಲ, ಸುಮ್ಮನೆ ಸದ್ಯಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋಕ್ಕಾದ್ರೂ ಆಗಲಿ, ನೀವು ಹೇಳ್ತಿರೋದೆಲ್ಲ ಸರಿ ಬಿಡಿ ಅಂದ್ಬಿಟ್ರೆ ಹೋಯ್ತಲ್ಲ ಅಲ್ಲಿಗೆ. ಒಪ್ಕೊಂಡಾಗಾಯ್ತಲ್ಲ, ಅಪ್ರೂವ್ ಆಯ್ತಲ್ಲ. ಅವ್ರು ಹೇಳಿದ್ದನ್ನು ನಾವು ಒಪ್ಕೋಬಾರ್ದು. ಹಾಗೆ ಆ ಜಾಗ ನಾವು ಬಿಡಬೇಕು, ವಾದ ಮಾಡಬೇಕು, ಧಿಕ್ಕರಿಸಬೇಕು. ಇದು ದುಷ್ಟಶಾಸ್ತ್ರದ ಮಿಥ್ಯಾಜ್ಞಾನ ಅಂದರೆ. ಬುದ್ಧ ರಕ್ಷಿಸಲಿ. ಕಲ್ಕಿಯು ಕಲೆಯಿಂದಾಗುವ ದೋಷದಿಂದ ನಮ್ಮನ್ನು ಕಾಪಾಡಲಿ. ಎಷ್ಟು ಭಗವದ್ ರೂಪಗಳು ಮನುಷ್ಯನಿಗೆ ಬರ್ತಕ್ಕಂತಹ, ಎಷ್ಟು ವಿಪತ್ತುಗಳು, ಎಷ್ಟು ತೊಂದರೆಗಳು, ಎಷ್ಟು ಆತಂಕಗಳು, ಎಷ್ಟು ಸಮಸ್ಯೆಗಳು, ಇವೆಲ್ಲವುಗಳಿಂದ ನಮ್ಮನ್ನು ರಕ್ಷಿಸಲಿ. ಇಂದ್ರ, ನೀನು ಇದನ್ನು ಧ್ಯಾನ ಮಾಡೋದು. ಯಾವ್ಯಾವ ಸಮಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡಬೇಕು ಭಗವಂತ? ಸಮಯ ಕೇಶವ ರೂಪ ಪರಮಾತ್ಮ ಪ್ರಾತಃ ಕಾಲದಲ್ಲಿ ನಮ್ಮನ್ನು ರಕ್ಷಿಸಲಿ. ಗೋವಿಂದ ಆಸಂಗವ ಸಮಯ, ಆಸಂಗವಾದರೆ ಬೆಳಗ್ಗೆ 9 ಗಂಟೆ, 8:30 ಬೆಳಗ್ಗೆ ಪ್ರಾತಃ ಕಾಲ, 6:30ಯಿಂದ 8:30 ಪ್ರಾತಃ ಕಾಲ, 6:30ಯಿಂದ ಬೆಳಗ್ಗೆ ಉಷಃ ಕಾಲ ಇರ್ತಕ್ಕಂಥದ್ದು. ಉಷಃ 6:30ಯಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, 6:30ಯಿಂದ 8:30 ಪ್ರಾತಃ ಕಾಲ. 8:30 ಮೀರಿದರೆ ಅದು ಅಸಂಗವ ಅಂತ, ಅಸಂಗವ ಕಾಲ. ಪೂರ್ವಾಹ್ನ 9 ಗಂಟೆ ಮೀರ್ತಾ ಪೂರ್ವಾಹ್ನ. ನಾರಾಯಣನು ಪೂರ್ವಾಹ್ನದಲ್ಲಿಯೋ, ವಿಷ್ಣುವು ಮಧ್ಯಾಹ್ನದಲ್ಲಿಯೋ, ಮಧುಸೂದನನು ಅಪರಾಹ್ನದಲ್ಲಿಯೋ, ಮಾಧವನು ಸಾಯಂಕಾಲದಲ್ಲಿಯೋ, ಋಷಿಕೇಶ ರಾತ್ರಿ ಭೋಜನ ಕಾಲದಲ್ಲಿ, ಪದ್ಮನಾಭನು ಅರ್ಧರಾತ್ರಿಯಲ್ಲಿ, ಶ್ರೀಧರನು ಅಪರರಾತ್ರಿ ಬೆಳಗಿನ 2 ಗಂಟೆ ಆದಮೇಲೆ ಬರುತ್ತಲ್ಲ ಬೆಳಗ್ಗೆ ಅಪರರಾತ್ರಿ. ಜನಾರ್ದನನು ಅರುಣೋದಯದಲ್ಲಿ, ದಾಮೋದರನು ಬೆಳಕು ಆಗುತ್ತಿರುವಾಗ, ವಾಸುದೇವನು ಸೂರ್ಯೋದಯ ಕಾಲದಲ್ಲಿ ನಮ್ಮನ್ನು ರಕ್ಷಿಸಲಿ. ಎಲ್ಲ ಸಮಯನ ಹೇಳ್ತಿದ್ದೀನಿ, ಎಲ್ಲ ಸಮಯದಲ್ಲಿ ಈ ಎಲ್ಲ ಭಗವದ್ ರೂಪಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಇಂದ್ರ ಈ ಸಮಯವನ್ನು ಜ್ಞಾಪಕ ಇಟ್ಟು, ಅವನಿಗೆ ಆಯುಧಗಳಿದೆ. ಚಕ್ರ, ಸುದರ್ಶನ, ಯಾವ ರೀತಿ ಬರಬೇಕು ಹೇಳಿ, ಚಕ್ರ ಇನ್ನಿಷ್ಟು ದೊಡ್ಡ ಆಯುಧ ವಿಷ್ಣುವಿನ ಕೈನಲ್ಲಿರೋದು. ಯಾವಾಗ ಬಂತು ವಿಷ್ಣುವಿಗೆ ಈ ಚಕ್ರ ಆಯುಧ ಬರಬೇಕಾದ್ರೆ? ಚಕ್ರ ಸುದರ್ಶನ ಅದು ವಿಷ್ಣುವಿನ ಬಲಹಸ್ತದಲ್ಲಿ ಇದೆ. ಅದು ಬಂದದ್ದು ಹೇಗೆ ಅವನಿಗೆ? ಸೂರ್ಯ ಇದ್ದಾನಲ್ಲ, ಸೂರ್ಯನ ಪತ್ನಿ ಇರ್ತಕ್ಕಂಥವಳು ಸಂಜ್ಞಾ ಅಂತ ಹೆಸರು. ಸೂರ್ಯನ ಪತ್ನಿ, ಅವಳಿಗೆ ಮಕ್ಕಳು ಇದ್ದಾರೆ. ವೈವಸ್ವತಮನು ಇರ್ತಕ್ಕಂಥವನು, ಇವರೆಲ್ಲ ಇದ್ದಾರೆ. ಯಮಧರ್ಮ ಅವನಿದ್ದಾನೆ, ಯಮುನೆ ಅವಳು ಇದ್ದಾಳೆ. ಯಮಧರ್ಮ, ಯಮುನೆ,
ಮನು ಮನು ದೊಡ್ಡ ಮಗ ಸೂರ್ಯನಿಗೆ. ಸೂರ್ಯನ ಜೊತೆ ಸಂಸಾರ ಮಾಡ್ತಾ ಇದ್ದಾಳೆ ಸಂಜ್ಞೆ. ಮಾಡ್ತಾ ಮಾಡ್ತಾ ಇದ್ದಾಗ ಅವನ ಮಂಡಲ ಇದೆಯಲ್ಲ, ಸೂರ್ಯ ಮಂಡಲ ತಡ್ಕೊಳಕ್ ಸಾಧ್ಯ ಇಲ್ಲ. ಅಬ್ಬ ಅವನ ಬಳಿ ಹೋದರೆ ಬೆಂಕಿಯ ಚುಂಬನ, ಅಗ್ನಿ ಸುಡ್ತಾ ಇದೆ. ಅಲ್ಲಿರೋ ಸೂರ್ಯ ಇಲ್ಲಿದ್ರೆ ತಡ್ಕೊಳಕ್ಕಾಗಲ್ಲ. ಇನ್ನು ಅವನ ಹತ್ರ ಹೋಗೋದಾಗಿಬಿಡು ಸಂಜ್ಞೆ. ಎಷ್ಟು ದಿನ ಹೇಳಿದ್ಲು, ನಿಮ್ಮದು ತಾಪ, ನಿಮ್ಮದು ಉಷ್ಣಾಂಶವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆಗಲಿಲ್ಲ ಸೂರ್ಯನ ಕೈಲಿ. ಇನ್ನೆಷ್ಟು ದಿವಸ ನಾನು ಇಲ್ಲಿರಲಿ, ಬಿಟ್ಟು ಹೊರಟು. ಯಾವ ರೀತಿ ಹೋಗಬೇಕು? ಮಕ್ಕಳು ಚಿಕ್ಕವರಲ್ಲ, ಬುದ್ಧಿ ಉಪಯೋಗಿಸೋದು. ತನ್ನಂತೆಯೇ ಇರುವ ಒಂದು ಆಕೃತಿಯನ್ನು ನಿರ್ಮಾಣ ಮಾಡೋದು. ತನ್ನಂತೆಯೇ ಇರುವ ಆಕೃತಿ ನಿರ್ಮಾಣ ಮಾಡು. ಅವಳು ಛಾಯೆ, ನೆರಳು, ಅದೇ ಹೆಸರೇ ಇಟ್ಲು. ನೀನು ಛಾಯೆ ಆಗಿ ನನ್ನ ಹೆಸರು. ಈ ರಹಸ್ಯ ನಮ್ಮಿಬ್ಬರಲ್ಲೇ ಇರಬೇಕು. ಆದರೆ ನನ್ನದು ಒಂದೊಂದು ಕೋರಿಕೆ ಇದೆ. ಅವಳು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು, ನನ್ನ ಮಕ್ಕಳು ವೈವಸ್ವತಮನು, ಯಮ, ಯಮುನೆ ಅವಳಿ ಮಕ್ಕಳು, ಈ 3 ಮಕ್ಕಳಿದ್ದಾರಲ್ಲ, ಇವರಿಗೆ ಭೇದ ಮಾಡಬೇಡ. ಮುಂದೆ ನಿನಗೇನಾದರೂ ಮಕ್ಕಳಾದರೆ ಇವರನ್ನು ಭೇದ ಮಾಡಬೇಡ. ನನ್ನ ಜಾಗದಲ್ಲಿ ನೀನಿರು. ಸೂರ್ಯನಿಗೂ ಇದು ಗೊತ್ತಾಗೋದು ಬೇಡ ಅಂತ ಹೇಳ್ಬೋದು. ಆಯಿತು, ನಾನು ಇರ್ತೀನಿ ಅಂತ ಹೇಳಿದ್ರು. ಛಾಯೆ ಹೊರಟು ಹೋದ್ರು. ಸಂಜ್ಞೆ ಎಲ್ಲಿ ಹೋಗ್ತಾಳೆ? ಇವರ ಅಪ್ಪನ ಮನೆ ಯಾವುದು? ವಿಶ್ವಕರ್ಮನ ಮನೆ. ವಿಶ್ವಕರ್ಮ ದೇವಶಿಲ್ಪಿ. ಅವನಂದ, ಗಂಜಿಯ ಕುಡಿದರು ಗಂಡನ ಮನೆ ಲೇಸು. ಗಂಡನ ಮನೆಯಲ್ಲೇ ಇರಬೇಕಾದ್ದು, ಬಾಳ್ವೆ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ಮನೆ ಸೇರಿಸ್ಕೊಳ್ಳಿದ ವಿಶ್ವಕರ್ಮ. ಮನೆ ಸೇರಿಸ್ಕೊಳ್ಳಿಲ್ಲ ಅವಳನ್ನ, ಸಂಜ್ಞೆಯನ್ನ ಕಳಿಸಿದ. ಎಲ್ಲಿ ಹೋಗ್ತಾಳೆ? ತಕ್ಷಣ ಇನ್ನೊಂದು ಚಿಕ್ಕ ವಯಸ್ಸು ರೂಪವತಿ ಅವಳು ಆಗಿದ್ದಾಳೆ. ಪಾಪ ರಾಕ್ಷಸರ ಬಾಧೆ, ಈ ರೂಪ ನನಗೆ ಬೇಡ ಅಂತ ಹೇಳಿ ಹೆಣ್ಣು ಕುದುರೆಯ ರೂಪವನ್ನು ಧರಿಸಿದರು. ಕುದುರೆಯ ರೂಪವನ್ನು ಸಂಜ್ಞೆ. ಇಲ್ಲೇನಾಗಿದೆ? ಕುಟುಂಬದಲ್ಲಿ ಸೂರ್ಯನಿಗೆ ಇದು ಗೊತ್ತಾಗಲೇ ಇಲ್ಲ. ಇದು ನಡೀತಾ ಇದೆ ಸಂಸಾರ. ಮಗ ಹುಟ್ಟಿದ, ಅವನ ಹೆಸರು ಮನು ಅಂತಲೇ ಹೆಸರು. ಇನ್ನೊಬ್ಬ ಮಗ ಹುಟ್ಟಿದ, ಅವನೇ ಶನಿ, ಶನೇಶ್ವರ, ಛಾಯಾಸುತ ಅನ್ನೋದು ಅದಕ್ಕೇನೆ. ಅವನ ಸೂರ್ಯನ ಮಗ ಶನಿ. ಇವರು ಹುಟ್ಟಿದ. ಇವರು ಯಾವಾಗ ಹುಟ್ಟಿದ್ರೋ ಛಾಯೆಗೆ ಇವರ ಮೇಲೆ ಪ್ರೀತಿ ಕಡಿಮೆ ಆಗೋಯ್ತು. ಯಮಧರ್ಮನಿಗೆ ಗೊತ್ತಾಯಿತು, ಓ ಇವಳು ಯಾರು ಬೇರೆ ಇರು, ನಿಜವಾಗ್ಲೂ ನಮ್ಮಮ್ಮ ಆಗಿದ್ದರೆ ನಮ್ಗೆ ಈ ರೀತಿ ಕಾಣ್ತಾ ಇದ್ದ ಅಲ್ಲ ಅಂತ ಹೇಳಿ ಇನ್ನೂ ನೋಡ್ದ, ಗಮನಿಸಿದ, ಪರೀಕ್ಷಿಸಿದ. ಕೊನೆಯಲ್ಲಿ ಕೋಪ ಬಂತು ಯಮನಿಗೆ. ಒಂದು ಕೈ ಎತ್ತು ಹೊಡೆಯಕ್ಕೆ ಹೊಟ್ಟೋದ ಅವಳಿಗೆ. ಅಯ್ಯೋಯ್ಯೋ, ತಾಯಿ ಮೇಲೆ ಹೊಡಿತಾ ಇದ್ದಾನಲ್ಲ ಅಂತ ಬೇರೆ ಮಕ್ಕಳಿಗೆಲ್ಲ ಆಶ್ಚರ್ಯವಾಯಿತು. ಸೂರ್ಯನಿಗೆ ಹೇಳಿದರು, ಹೇ ಯಮ, ಏನು ಅಮ್ಮನ ಮೇಲೆ ಕೈ ಮಾಡೋದೇನೋ, ಏನೋ ಇದೆ ಇದರಲ್ಲಿ. ನಿನಗೆ ಆ ಭಾವನೆ ಬರಬೇಕಾದ್ರೆ ನಿಜವಾಗಿಯೂ ಅವಳು ನಿಮ್ಮಮ್ಮನಾ ಬಂತು ಸೂರ್ಯಗೆ. ಸೂರ್ಯ ಹುಡುಕಿದ, ಅನ್ವೇಷಣೆ ಮಾಡಿದ. ಅವಳು ತನ್ನ ಹೆಂಡತಿ ಅಲ್ಲ, ಸಂಜ್ಞೆ ಅಲ್ಲ ಅಂತ ಗೊತ್ತಾಯಿತು. ಎಲ್ಲಿಗೆ ಹೋಗಿದ್ದಾಳಾದರೆ ಎಲ್ಲ ವಿಚಾರ ಗೊತ್ತಾಯಿತು. ನಾನು ಸಂಜ್ಞೆ ಅಲ್ಲ, ಅವಳ ಅನುಕರಣೆ ಮಾಡ್ತಿರೋ ಛಾಯೆ ಅಂತ ಹೇಳಿಬಿಟ್ರು ಸತ್ಯವನ್ನ. ಹಾಗಾದ್ರೆ ಮೊದಲೇ ಹೆಂಡತಿ ಎಲ್ಲೋದು? ಸಂಜ್ಞೆ ಹುಡುಕೊಂಡು ಬಂದ ಮಾವನ ಮನೆಗೆ, ವಿಶ್ವಕರ್ಮನ ಮನೆಗೆ. ಏನೆಯ ಪಾಣಿಗ್ರಹಣ ಮಾಡಿದೆ, ಕನ್ಯಾದಾನ ಮಾಡಿದೆ, ನಾನು ಚೆನ್ನಾಗಿ ನೋಡ್ಕೋಬೇಕಾದ ನಿನ್ನ ಕರ್ತವ್ಯ ಅಲ್ವಾ? ಯಾಕೆ ಹೀಗೆ ಮಾಡಿದೆ ನೀನು? ಮತ್ತೆ ಎಲ್ಲಿ ನನ್ನ ಹೆಂಡತಿ? ನಾನು ಮನೆ ಸೇರಿಸಲಿಲ್ಲ. ಹೋಗು, ಕುರುಕ್ಷೇತ್ರದ ಒಂದು ಮೂಲೆಯಲ್ಲಿ ಕುದುರೆಯ ರೂಪದಲ್ಲಿ ನಿಂತಿದ್ದಾಳೆ. ಹೋದ ಸೂರ್ಯ ಹುಡುಕೊಂಡು. ಆ ಕುದುರೆಯಾಗಿ ಇದ್ಲಲ್ಲ, ಅವಳ ಬೆನ್ನನ್ನು ಹೀಗೆ, ಆ ಕುದುರೆಯ ಬೆನ್ನನ್ನು ಹೀಗೆ ಸವರಿದ, ಕುದುರೆಯ ಬೆನ್ನನ್ನು ಸ್ಪರ್ಶಿಸಿದ. ಆ ಹೆಣ್ಣು ಕುದುರೆಯ ಮೂಗಿನಿಂದ ಇಬ್ಬರು ದೇವತೆಗಳು ಬಂದರು. ಅವರೇ ಅಶ್ವಿನಿ ದೇವತೆಗಳು, ದೇವವೈದ್ಯರು, ನಾಸತ್ಯ ಮತ್ತು ದಸ್ರು ಅಂತ ಅವರ ಹೆಸರು. ಕರ್ಕೊಂಡು ಬಂದ ಕುದುರೆಯನ್ನು, ತನ್ನ ಹೆಂಡತಿಯ ರೂಪವನ್ನು ಮಾಡಿ ವಿಶ್ವಕರ್ಮನ ಮನೆಗೆ. ವಿಶ್ವಕರ್ಮನಿಗೆ ಹೇಳ್ದ, ಕರ್ಕೊಂಡು ಹೋಗ್ತೀನಿ, ಮಾವ ಹೇಳ್ತಾ ಇದ್ದಾನೆ ಸೂರ್ಯನಿಗೆ, ಇನ್ನಾದರೂ ಕೂಡ ಚೆನ್ನಾಗಿ ಜೀವನ ಮಾಡ್ಕೊಂಡಿರು, ಆಯಿತು ಅಂತ ಹೇಳ್ದ. ಆಯಿತು ತಾಳು. ಆವಾಗ ಹೇಳಿದ್ಲು ಸಂಜ್ಞೆ, ಅಪ್ಪ, ವಿಪರೀತವಾದಂತಹ ಕಿರಣಗಳು, ಒಂದೊಂದು ಕೂಡ ವಿದ್ಯುತ್ ಕಾಂತಗಳು, ಅಗ್ನಿ ಮಂಡಲ ಸುಡ್ತಾ ಇದೆ, ಮುಟ್ಟೋದಲ್ಲ, ಹತ್ತಿರಕ್ಕೆ ಹೋಗಕ್ಕೆ ಆಗಲ್ಲ, ನಾನು ಯಾಕೆ ಜೀವನ ಮಾಡಲಿ? ಆಗ ವಿಶ್ವಕರ್ಮ ಏನು ಮಾಡ್ತಾನೆ, ಆ ಸೂರ್ಯನನ್ನು ಮಂಡಲದಲ್ಲಿಯೇ ಹಿಡ್ಕೊಂಡು ವಿಶೇಷವಾದ ಕಿರಣಗಳು ಇತ್ತಲ್ಲ ಅದನ್ನೆಲ್ಲ ಕತ್ತರಿಸ್ದ. ಇನ್ನಿಲ್ಲ, ಹೋಗಮ್ಮ ಚೆನ್ನಾಗಿರು. ಆಮೇಲೆ ಕರ್ಕೊಂಡು ಬಂದ ಮೇಲೆ ಸೂರ್ಯ ಇಬ್ಬರು ಪತ್ನಿಯರು ಇಬ್ಬರೂ ಇದ್ದಾರೆ. ಅದರಲ್ಲಿ ಮನು ವಂಶವನ್ನು ಮುಂದುವರಿಸಿದ, ಅದೇ ಸೂರ್ಯ ವಂಶ, ರಾಮದೇವರ ವಂಶ, ಸೂರ್ಯವಂಶ. ಶನಿ ಗ್ರಹಗಳಲ್ಲಿ ಸೇರಿಬಿಟ್ಟ.
ಯಮ ನರಕಕ್ಕೆ ಅಧಿಪತಿಯಾದ, ಯಮುನೆ ನದಿಯಾಗಿ ಹರಿದು ಸೂರ್ಯನ ಕುಟುಂಬ ಹೇಗೆ ಬಿಡ. ಅಲ್ಲೇನು ಮಾಡಿದ ವಿಶ್ವಕರ್ಮ, ಆ ಕಿರಣಗಳನ್ನು ಕತ್ತರಿಸಿದ್ನಲ್ಲ, ಸೂರ್ಯ ಕಿರಣಗಳು ತೀಕ್ಷ್ಣವಾಗಿದ್ದವು, ಬಿಸಿಯಾಗಿದ್ದವು, ಬಹಳ ಜ್ವಾಲ. ಅದನ್ನೆಲ್ಲ ಒಟ್ಟಿಗೆ ಅವನು ವರ್ಕ್ಶಾಪ್ ಮನೇಲೇ ಇಟ್ಕೊಂಡಿದ್ದ. ಯಾರು? ವಿಶ್ವಕರ್ಮ ಮನೇಲೇ ಇದೆ ಅವನಲ್ಲಿ, ದೇವಶಿಲ್ಪಿ. ಅದನ್ನೆಲ್ಲ ಸೇರಿಸಿ ಒಂದು ಚಕ್ರವನ್ನು ಮಾಡಿದ, ಚಕ್ರಾಕಾರವಾಯಿತು. ಇದನ್ನು ಹಾಗಿಟ್ಕೊಳ್ಳಿ, ನಾನು ನನ್ನ ಹತ್ರ ಇರೋದು ಬೇಡಪ್ಪ. ಯಾವ್ದಾದ್ರು ಇಲ್ಲದೇ ಇರೋ ವಸ್ತುವನ್ನು ಏನು ಮಾಡ್ತೀವಿ? ಬೇಡವಾದ ವಸ್ತುವನ್ನ ನೀರಿಗೆ ಹಾಕ್ತೀವಿ. ನೀರಿಗೆ ಹಾಕಕ್ಕಾಗದಲ್ಲೇ ಹೋದ್ರೆ ಮಠದ ಹತ್ರ ತಂದು ಇಟ್ಬಿಡ್ತೀವಿ, ದೇವಸ್ಥಾನದ ಹತ್ರ ಇಟ್ಬಿಡ್ತೀವಿ, ಏನಾದ್ರು ಹಾಕ್ಕೊಳ್ಳಿ ಅಂತ. ಅದೇ ನಾನು ಮಾಡೋದು ನಾವು. ಹಾಗೆ ಇದು ನನ್ನ ಹತ್ರ ಇರೋದು ಬೇಡ, ಯಾವ ಜಾಗದಲ್ಲಿ ಇಡೋಣ? ನೇರವಾಗಿ ತಗೊಂಡೋಗಿ ವಿಷ್ಣುವಿಗೆ ಕೊಟ್ಬಿಡೋಣ, ವೈಕುಂಠಕ್ಕೆ ಅಂತ ಹೇಳಿ ವಿಷ್ಣುವಿಗೆ ಆ ಚಕ್ರವನ್ನು ಕೊಟ್ಟಾಗ ಅದು ಸುದರ್ಶನ ಚಕ್ರ ಅಂತ ಹೆಸರು ಬಂದು ವಿಷ್ಣು ತನ್ನ ಕೈಯಲ್ಲಿ ಅದನ್ನು ಹಿಡಿದ. ಇದು ಸುದರ್ಶನ ಚಕ್ರ ಹುಟ್ಟಿದಂತಹ ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ, ಅಜ್ಞಾನಾಂಧಸ್ಯ ವೇನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಓಂ ಗೋವಿಂದಾಯ ಗೋಪೀಜನ ವಲ್ಲಭಾಯ ಮಹಾಸುದರ್ಶನಾಯ ಹುಂ ಫಟ್ ಸ್ವಾಹ. ಸುದರ್ಶನ ಮಂತ್ರ. ಸುದರ್ಶನ ಯಾವ ರೀತಿ ಬಂದು ಸೇರಿತು ಭಗವಂತನಿಗೆ? ಶಂಖ ಅದೊಂದು ಸೇರಿದ್ದು, ಇನ್ಯಾವ ಥರದನ್ನು ಹೇಳ. ಶಂಖ ಯಾವ ರೀತಿ ಬಂತು? ಹೀಗೆ ವಿಷ್ಣುವಿನ ಚಕ್ರವೇ ಕೈಯಲ್ಲಿ ಹಿಡಿದಿರೋ ಚಕ್ರ ಎಷ್ಟು ಜನರನ್ನು ಸಂಹಾರ ಮಾಡಿದ್ದಾರೆ. ಈ ಕಥಾ ಎಲ್ಲಿ ಬಂದಿದೆ ಅಂದರೆ ಹರಿವಂಶದಲ್ಲಿ ಬಂದಿದೆ. ಸೂರ್ಯನಿಗೆ ಚಕ್ರ ಬಂದದ ರೀತಿ. ಚಕ್ರವೇ ಶತ್ರುಗಳ ಸೈನ್ಯವನ್ನು ದಹಿಸು. ಇಂದ್ರ ವಿಷ್ಣುವಿನ ಚಕ್ರವನ್ನು ಧ್ಯಾನ ಮಾಡೋದು. ಅವನ ಗದೆ, ಅದಕ್ಕೆ ಹೆಸರೇ ಯಾವುದು? ಕೌಮೋದಕಿ. ಅದು ಭೂತ ಪ್ರೇತ ಪಿಶಾಚಗಳನ್ನು ಹಿಟ್ಟು ಮಾಡಿಬಿಡು. ಕೌಮೋದಕಿ ಗದೆ. ಪಾಂಚಜನ್ಯ ಶಂಖ ರಾಕ್ಷಸಾದಿಗಳನ್ನು ನಡುಗಿಸಿ ದೂರ ಓಡಿಸು. ಅವನು ಖಡ್ಗ ಹಿಡಿದಿದ್ದಾನಲ್ಲ ವಿಷ್ಣು, ಅದಕ್ಕೆ ನಂದಕ ಅಂತ ಹೆಸರು. ಶತ್ರುಗಳನ್ನು ಕತ್ತರಿಸು. ಗುರಾಣಿ, ಗುಂಡಿಗಿರೋದಿರುತ್ತೆ ಆಯುಧ, ಏಟು ಬಂದು ತಡ್ಕೊಳ್ಳುತ್ತದು. ಆ ಗುರಾಣಿಯ ಹೆಸರು ಶತಚಂದ್ರ ಅಂತ ಅದರ ಹೆಸರು. ವಿಷ್ಣುವಿನ ಆಯುಧಗಳಿವೆಲ್ಲವೂ ಕೂಡ. ಅದು ಶತ್ರುಗಳ ಕಣ್ಣನ್ನು ಕುರುಡಾಗಿಸಿಬಿಡು. ಭೂತನಾದಿಗಳ ಭಯವು ಭಗವನ್ನಾಮದ ಕೀರ್ತನೆಯಿಂದ ನಾಶವಾಗಲಿ. ಅನೇಕ ರಾಕ್ಷಸಿಯರು, ದುಷ್ಟರು, ಲೋಕದಲ್ಲಿ ಕೆಟ್ಟವರು, ಅವರಿಂದ ಭಯ ಆಗ್ತಾ ಇದೆಯಾ? ಭಗವಂತನ ಹೆಸರೇ ಹೇಳಿಬಿಟ್ರೆ ಅದು ಹೋಗಲಿ. ಗರುಡನು ಪಾಪಗಳಿಂದ ರಕ್ಷಿಸಲಿ. ವಿಶ್ವಕ್ಸೇನನು ಹರಿನಾಮವನ್ನು ಸ್ಮರಿಸುವ ನಮ್ಮನ್ನು ಕಾಪಾಡಲಿ. ಶ್ರೀ ನರಸಿಂಹನು ನಮ್ಮನ್ನು ಮೇಲೆ ಕೆಳಗೆ ಸರ್ವ ದಿಕ್ಕುಗಳಲ್ಲಿಯೂ ಕೂಡ ರಕ್ಷಿಸುತ್ತಿರಲಿ. ಇದೇ ನಾರಾಯಣ ವರ್ಮದ ಅರ್ಥ. ನಾರಾಯಣ ಕವಚ. ಇದನ್ನು ಹೇಳ್ಕೊ. 3 ಹೊತ್ತು ನೀನು ಪಾರಾಯಣ ಮಾಡು, ಸಿದ್ಧಿಯನ್ನು ಪಡೆ. ನೀನು ಮೊದಲಿನಂತೆ ಸ್ವರ್ಗದ ಐಶ್ವರ್ಯವನ್ನು ನೀನು ಗಳಿಸುತ್ತೀಯೆ, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ವಿಶ್ವರೂಪ ಹೇಳಿದ ಮೇಲೆ ಇದು ಸಿದ್ಧಿಯನ್ನು ಪಡೆದಿದ್ದಾರೆ. ಇದಕ್ಕೊಂದು ಇನ್ನೊಂದು ಇತಿಹಾಸ ಕಣೋ ಅಂತ ವಿಶ್ವರೂಪಾಚಾರ್ಯ ಹೇಳಿದ್ರು. ಹಿಂದೆ ಕೌಶಿಕ ಎನ್ನುವ ಬ್ರಾಹ್ಮಣ ಇದ್ದ. ಇದನ್ನು ಸಿದ್ಧಿ ಮಾಡಿಕೊಂಡಿದ್ದ ಚೆನ್ನಾಗಿ. ಸತ್ತು ಹೋದ. ಈ ಸ್ತೋತ್ರ ಸಾಮಾನ್ಯವಲ್ಲ ಇದು. ನಾವು ಗತಿಸಿದ ಮೇಲೂ ಕೂಡ ನಮ್ಮನ್ನ ಕಾಪಾಡುತ್ತದೆ. ಸತ್ತ ಮೇಲೂ ಕಾಪಾಡುತ್ತೆ ನಮ್ಮನ್ನ. ಅಂಥ ಸ್ತೋತ್ರ ಇದು. ಆಗ ಏನಾಯಿತು, ಅವನಿಗೆ ಕಾರ್ಯ ಆಗಿಲ್ಲ. ಕೌಶಿಕನಿಗೆ ಬಿದ್ದೋಗಿದ್ದಾನೆ. ಎಷ್ಟೋ ವರ್ಷಗಳಾಗೋಗಿದೆ, ಅಸ್ಥಿಪಂಜರ ಮಾತ್ರ ಇದೆ, ಮೇಲೆ ಮಣ್ಣೆಲ್ಲ ತುಂಬಿಕೊಂಡಿದೆ, ಮರಳು. ಮೇಲೆ ಚಿತ್ರರಥ ಎನ್ನುವ ಗಂಧರ್ವನ ವಿಮಾನ ಹೋಗ್ತಾ ಇದೆ. ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ತಲೆಕೆಳಕ ಬಿದ್ದೋಯ್ತು. ಅವನ ಕುಟುಂಬ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ ಹೀಗಾಯ್ತು? ಅವೆಲ್ಲ ಗಂಧರ್ವನ ವಿಮಾನ, ಅದಕ್ಕೆಲ್ಲ ಫ್ಯೂಯಲ್ಲು ಅವೆಲ್ಲ ಏನು ಬೇಕಾಗಿಲ್ಲ. ಅದಕ್ಕೆ ಹೋಗ್ತಲ್ಲ. ಅವಾಗ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಆ ಗಂಧರ್ವ ಅಲ್ಲೇ ಇದ್ದ ಋಷಿಗಳನ್ನ ಕೇಳಿದ. ಯಾರು? ವಾಲಖಿಲ್ಯರು. ವಾಲಖಿಲ್ಯರು ಅನ್ನೋ ಋಷಿಗಳ ಪಾತ್ರ ಸಂಧ್ಯಾವಂದನೆಯಲ್ಲಿ ಬಹಳ ಪ್ರಮುಖ. ಅರ್ಘ್ಯಕ್ಕೂ ವಾಲಖಿಲ್ಯರಿಗೂ ಬಹಳ ಸಂಬಂಧ ಇದೆ. ನಾವು ಕೊಡೋ ಅರ್ಘ್ಯ ಇದೆಯಲ್ಲ ಪ್ರತಿನಿತ್ಯ, ವಾಲಖಿಲ್ಯರು. ಅವರು ಹೆಬ್ಬೆರಳು ಗಾತ್ರದ ದೇವತೆಗಳ ಋಷಿಗಳಂತವ್ರು ಇರ್ತಕ್ಕಂಥ ಒಂದು ಗುಂಪು ವಾಲಖಿಲ್ಯರು. ಅಲ್ಲೇ ಇದ್ದಂಥದ್ದು. ಇವನು ಕೇಳ್ತಾ ಇದ್ದಾನೆ, ಚಿತ್ರರಥ ಗಂಧರ್ವ, ಸ್ವಾಮಿ ನನ್ನ ವಿಮಾನ ಯಾಕೆ ಪತನವಾಯಿತು, ಯಾಕೆ ಬಿದ್ದೋಯಿತು? ಆಗ ಅಲ್ಲಿ ಹೇಳ್ತಾರೆ ವಾಲಖಿಲ್ಯರು, ಕೌಶಿಕ ಎನ್ನುವ ಬ್ರಾಹ್ಮಣ ಈ ನಾರಾಯಣ ವರ್ಮವನ್ನ ಬಹಳ ಸಿದ್ಧಿಸಿಕೊಂಡಿದ್ದ, ಸಿದ್ಧಿಯಾಗಿತ್ತು. ಅವನು ಸತ್ತು ಹೋದ.
ಅವನಿಗೆ ದಿನ ಕಾಲ ಕರ್ಮ ಯಾರು ಮಾಡಿಲ್ಲ, ಶ್ರಾದ್ದಾದಿ ಕ್ರಿಯೆಗಳು ಅವನಿಗಾಗಿಲ್ಲ. ಆದ ಕಾರಣ ಅವನ ಅಸ್ಥಿ ಪಂಜರ ಇಲ್ಲೇ ಇದೆ, ಅದಕ್ಕೋಸ್ಕರ ಬಿದ್ದೋಯ್ತು, ಅವನಿಗೆ ಕರ್ಮ ಆಗಬೇಕು ಅಂತ ಹೇಳಿ ಮಾಡು ನೀನು. ಆಗ ಆ ಗಂಧರ್ವ ಆ ವಿಮಾನ ಬಿತ್ತಲ್ಲ ಅಲ್ಲಿಂದ ಇಳಿದು ಬಂದು ಅಲ್ಲಿರೋ ಮರಳೆಲ್ಲ ತೆಗೆದು ನೋಡ್ತಾನೆ, ಅಲ್ಲಿ ಅಸ್ಥಿ ಪಂಜರ ಇದೆ ಕೌಶಿಕಂದು. ಅದೆಲ್ಲವನ್ನು ಮೂಳೆಯನ್ನು ಒಂದು ಬಟ್ಟೆಯಲ್ಲಿ ಮೂಟೆ ಕಟ್ಟಿಕೊಂಡು ಹೋಗ್ತಾನೆ. ಸರಸ್ವತಿ ನದಿಗೆ ಹೋಗಿ ಸರಸ್ವತಿ ನದಿಯಲ್ಲಿ ಅದನ್ನು ವಿಸರ್ಜನೆ ಮಾಡ್ತಾನೆ. ಕಾರ್ಯ ಆಯಿತು, ಅಸ್ಥಿ ವಿಸರ್ಜನೆ ಆಯಿತು, ಶ್ರಾದ್ದ ಆಯಿತು. ಪುನಃ ಬಂದ ಚಿತ್ರರಥ, ವಿಮಾನ ಮೇಲಕ್ಕೆದ್ದು ಹೊರಡಿತು. ಇಲ್ಲಿ ನಾವು ಗಮನಿಸಬೇಕು, ಚಿತ್ರರಥ ಎನ್ನುವ ಗಂಧರ್ವ ಯಾರು? ಭಗವದ್ಗೀತೆ ಹೋಗಬೇಕು 10ನೇ ಅಧ್ಯಾಯ. ಅರ್ಜುನ ಕೇಳ್ತಾನೆ, ನೀನು ಇಲ್ಲೆಲ್ಲಿದ್ದೀಯಾ ಅಂತ. ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಉಷನಾ ಕವಿ. ಅರ್ಜುನ, ಅಕ್ಷರಗಳಲ್ಲಿ ಅಕಾಲದಲ್ಲಿದ್ದೇನೆ, ಋತುಗಳಲ್ಲಿ ವಸಂತ ಋತುವಿನಲ್ಲಿದ್ದೇನೆ, ಮಾಸಗಳಲ್ಲಿ ಮಾರ್ಗಶಿರ ಮಾಸದಲ್ಲಿದ್ದೇನೆ, ದೈತ್ಯರಲ್ಲಿ ಪ್ರಹ್ಲಾದನಲ್ಲಿದ್ದೇನೆ, ಋಷಿಗಳಲ್ಲಿ ಭೃಗು ಋಷಿಗಳಲ್ಲಿದ್ದೇನೆ. ಉದ್ದಕ್ಕೂ ಪಟ್ಟಿಯನ್ನೇ ಕೊಡ್ತಾನೆ ಸ್ವಾಮಿ. ಗಂಧರ್ವರಲ್ಲಿ ಚಿತ್ರರಥನಲ್ಲಿದ್ದೇನೆ ಅಂತ ಹೇಳಿ, ಚಿತ್ರರಥನಲ್ಲಿ ಗಂಧರ್ವನಲ್ಲಿರೋ ಯಾರು? ಪರಮಾತ್ಮನೇ, ಅವನೇ ಸ್ವತಃ. ಅಲ್ಲಿಗೆ ಕೌಶಿಕ ಬ್ರಾಹ್ಮಣನ ಶ್ರಾದ್ದ ಕ್ರಿಯೆಗಳನ್ನು ಯಾರು ಮಾಡಿದ್ದಾರೆ ಅಂತ ಪರಮಾತ್ಮನೇ ಮಾಡಿದ್ದಾರೆ. ನಾರಾಯಣ ವರ್ಮದ ಮಹಿಮೆ ನೋಡಿದ್ರೆ ಎಷ್ಟು ದೊಡ್ಡದು. ಪರಮಾತ್ಮನೇ ಬಂದವನ ಕಾರ್ಯ ಮಾಡಿದ್ದಾನೆ ಅಂದರೆ ಈ ಸ್ತೋತ್ರ ನಾವು ಗತಿಸಿದ ಮೇಲೂ ಕೂಡ ಹೇಗೆ ಮಾಡ್ತಾರೋ, ದಾನಗಳು, ನಮ್ಮ ಶ್ರಾದ್ದಾದಿ ಕ್ರಿಯೆಗಳು ಎಲ್ಲ ಮುಂದಿನ ನಮ್ಮ ಕರ್ತೃಗಳು ಹೇಗೆ ಮಾಡ್ತಾರೋ ನಮಗದು ಗೊತ್ತಿಲ್ಲ. ಅವೆಲ್ಲ ಸಕ್ರಮವಾಗಿ ಆಗ್ಬೇಕಾದ್ರೆ ಪ್ರತಿನಿತ್ಯ ಇದನ್ನು ಪಾರಾಯಣ ಮಾಡ್ಕೋಬೇಕು. 3 ಹೊತ್ತು ಪಾರಾಯಣ ಮಾಡಬೇಕು, ಆಗಲ್ವಾ? ಸಾಯಂಕಾಲದ ಸಂಧ್ಯಾ ವಂದನೆಯ ನಂತರ ಒಂದು 15 ನಿಮಿಷ 20 ನಿಮಿಷ ಅಷ್ಟೇ, ಜಾಸ್ತಿ ಸಮಯ ಬೇಕಾಗಲ್ಲ. ಪಾರಾಯಣ ಮಾಡಲೇಬೇಕು ನಾರಾಯಣ ವರ್ಮ. ಗಂಡಸರು, ಹೆಂಗಸರಿಗೆ ವಾದಿರಾಜರು ಇದನ್ನು ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ, ನಾರಾಯಣ ಕವಚ ಅಂತ. ನಾರಾಯಣ ವರ್ಮವನ್ನ ಪಾರಾಯಣ ಮಾಡ್ಕೋಬೇಕು. ಇಂತಹ ಪ್ರಸಿದ್ಧವಾದದ್ದನ್ನು ವಿಶ್ವರೂಪ ಹೇಳಿದ. ಇಂದ್ರದೇವರು ಕೇಳಿದ್ರು, ಉಪದೇಶವನ್ನ ಪಾಲಿಸ್ತೀನಿ ಅಂತ ಹೇಳಿದ್ರು. ಹೇಳಿದ ಮೇಲೆ ಸಿದ್ಧಿಯಾಯಿತು. ಹೋದರು ಯುದ್ಧಕ್ಕೆ. ಹೋಗಿ ಎಲ್ಲ ರಾಕ್ಷಸರನ್ನ ಸಂಹರಿಸಿ ಸ್ವರ್ಗವನ್ನು ತಮ್ಮ ಕೈವಶ ಮಾಡಿಕೊಂಡ್ರು ಇಂದ್ರದೇವರು. ಕೈವಶವಾಯ್ತಲ್ಲ, ಸಿಕ್ತಲ್ಲ ನಾರಾಯಣ ವರ್ಮದಿಂದ. ಎಂಥ ಪವಿತ್ರವಾದದ್ದು. ಆಗ ರಾಕ್ಷಸರಿಗೆ ಮನಸ್ಸಿಗೆ ಬಹಳ ಭೇದವಾಯಿತು. ಯಾರವರಿಗೆ ಅದನ್ನು ಹೇಳ್ಕೊಟ್ಟವರು? ವಿಶ್ವರೂಪ. ಇದು ನಮ್ಮ ವಿಶ್ವರೂಪ, ನಮ್ಮ ರಚನೆ ಮಗ ಅವನು. ಒಂದು ರಾಕ್ಷಸರು ಸಂಬಂಧ ನೋಡಿ ಆಗಿದೆ. ನಮ್ಮ ರಚನೆ ಮಗ ವಿಶ್ವರೂಪನೇ. ಕೇಳೋಣ ತಾಳೆ ಒಂದೇನೆ, ಹೇ ವಿಶ್ವರೂಪ, ನಾವು ಸ್ವರ್ಗಕ್ಕೆ ಬರೋಕ್ಕಾಗಲ್ಲ, ಸ್ವರ್ಗದಲ್ಲಿ ನಮಗೆ ಸೇರಿಸೋದೂ ಇಲ್ಲ. ಸ್ವರ್ಗದಲ್ಲಿ ನಾವು ಇರೋಕ್ಕಾಗುತ್ತೀನೋ ಆ ಹೋಮದ ಹೊಗೆನೇ ತೊಗೊಳಕ್ಕಾಗಲ್ಲ. ನಾವು ದೇವರ ಮಂಗಳಾರತಿಯನ್ನು ಮಾಡಿ ಮಂಗಳಾರತಿಯನ್ನು ಇಟ್ಟಾಗ ಅದೇನಾದರೂ ಕೂಡ ಆರಿ ಹೋದರೆ ಅದರಿಂದ ಹೊಗೆ ಬಂದರೆ ಸಾಕು ಅಂತ ಕಾಯ್ತಿರ್ತಾರಂತೆ ರಾಕ್ಷಸರು. ಆ ಹೊಗೆ ತಗೊಂಬೋಣ ಅಂತ. ಮಂಗಳಾರತಿ ಉರಿತಿದ್ದಾಗ ಅವರು ಬರೋಕ್ಕೆ ಆಗಲ್ಲ. ಆ ಬೀದಿಯಲ್ಲೇ ಭೂತ ಪ್ರೇತ ಪಿಶಾಚ ದೆವ್ವಗಳಿಲ್ಲ. ದೇವರ ಪೂಜೆ ಮಾಡಿದ್ರು ಮಂಗಳಾರತಿ ಉರಿತಾ ಇದ್ರೆ ಯಾವ ರಾಕ್ಷಸರು ಬರೋ ಹಾಗಿಲ್ಲ, ಕಾಯ್ತಾ ಇರ್ತಾರೆ. ಅದು ಆರು ಹೋದ್ರೆ ಸಾಕು, ಹತ್ರಕ್ಕೆ ಬರೋಣ, ಆ ಹೊಗೆನಾರು ಬರಲಿ. ಅದಕ್ಕೆ ಮಂಗಳಾರತಿಯಲ್ಲಿ ಹೊಗೆಯನ್ನು ಬರಿಸಬಾರದು. ಇದು ಸ್ವಲ್ಪ ಉರಿತಾ ಇದೆ ಬೇಕಾದ್ರೇನೆ ನೀರೊಳಗೆ ಹಾಕ್ಬಿಡ್ಬೇಕು. ನೀರೊಳಗೆ ಹಾಗಾಗಲೂ ಬರುತ್ತೆ, ಹೊಗೆ ಬರುತ್ತೆ, ಬರೆಸಬಾರ್ದು. ಅದನ್ನು ಕಲಿಮಾರು ಮಠದ ವಿದ್ಯಾಮಾನ್ಯ ತೀರ್ಥರು ದೊಡ್ಡ ಸ್ವಾಮಿಗಳು ಅವ್ರು ಏನು ಮಾಡಿಸಿದ್ರು ಅಂದರೆ, ಮಹಾನ್ ಭಾವರು ಒಂದು ಡಬ್ಬಿಯನ್ನು ಮಾಡಿಸ್ಬಿಟ್ಟಿದ್ರು. ಡಬ್ಬಿಗೊಂದು ಮುಚ್ಚಳ, ಮಂಗಳಾರತಿ ಆಗೋದು. ಎಲ್ಲರೂ ಮಂಗಳಾರತಿ ತಗೊಂಡ ಮೇಲೆ ಅದು ಉರಿತಿದ್ರು ಕೂಡ ಆ ಡಬ್ಬಿ ಒಳಗೆ ಹಾಕಿ ಮುಚ್ಚಳ ಮುಚ್ಚಿಟ್ಬಿಡೋದು. ಒಂದು ಹೊಗೆಯೂ ಈಚೆಗೆ ಬರಬಾರ್ದು. ನಾವು ಮಾಡಿದ್ದು ರಾಕ್ಷಸರಿಗೆ ಪ್ರೀತಿ ಆದರೆ ನಾವು ಯಾಕೆ ಮಾಡಬೇಕು? ರಾಕ್ಷಸರಿಗೆ ಪ್ರೀತಿ ಆಗುವಂತೆ ಮಾಡಬಾರದು. ಏನು ಮಾಡೋಣ ಪ್ರಸಾದಕ್ಕೆ? ಇವರೆಲ್ಲ ಯೋಚನೆ ಮಾಡೋದು ರಾಕ್ಷಸರು. ಈ ವಿಶ್ವರೂಪರನ್ನ ಕೇಳಿದ್ರು, ಏಯ್ ವಿಶ್ವರೂಪ, ನೀವು ನಮ್ಮ ಬಂಧುಗಳು ಕಣೋ, ನಾವೆಲ್ಲ ನೆಂಟರು ಕಣೋ, ನಮ್ಮನ್ನು ದೂರ ಇಡಬೇಡ ಕಣೋ, ನಿನಗೊಬ್ಬನಿಗೆ ಜಾಗ ಸಿಕ್ಕಿದೆಯಲ್ಲ, ನಮ್ಮ ಪ್ರಸಾದ ತಂದುಕೊಡೋ ಮುಂಚಿದ್ರು. ಅಷ್ಟೇ ತಾನೇ, ಸ್ವರ್ಗದ ಪ್ರಸಾದ ಕೊಡ್ತೀನಿ ಇನ್ಬಿಟ್ಟು ಹವಿಸು ಪ್ರಸಾದ. ಆಗ ಇವನು ವಿಶ್ವರೂಪ ಕದ್ದು ಮುಚ್ಚಿ ತಗೊಂಡೋಗಿ ತನ್ನ ಕಡೆಯವರಿಗೆ ಸ್ವರ್ಗದ ಪ್ರಸಾದವನ್ನು ಕೊಡ್ತಾನೆ. ಕದ್ದು ಮುಚ್ಚಿ ತಗೊಂಡೋದ ಪ್ರಸಾದವನ್ನು ನೇರವಾಗಿ ತೊಗೊಂಡೋಗ್ಲ ಭಯ. ಕೆಲವರು ಹಾಗೆ ಪ್ರಸಾದವನ್ನು ಗುಡಿ ಹಿಂದಕ್ಕೆ ತಗೊಂಡೋಗ್ತಾರೆ. ಪಂಚಾಮೃತ ಅವರಿಗೆ ನೋಡೋಕ್ಕೂ ಸಿಗಲ್ಲ, ಅದು ಒಳಗಡೆ ಇರುತ್ತೆ. ಹಾಗೆ ಕದ್ದು ಮುಚ್ಚಿ ಪ್ರಸಾದ ಕೊಡಬಾರದು, ತಗೊಂಡು ಹೋಗಬಾರದು, ತೆಗೆದುಕೊಳ್ಳಬಾರದು. ಪ್ರಸಾದವನ್ನು ಕೊಡು ಇನ್ನೊಬ್ಬರಿಗೆ, ಎಲ್ಲರಿಗೂ ಕೊಡು, ಇರೋ ಅಷ್ಟೇ ಕೊಡು, ಸ್ವಲ್ಪನೇ ಆಗಲಿ,
ಅದು ಪ್ರಸಾದ ಅಲ್ವೇನ್ರಿ ಅದು. ಅದೇನು ಜಾಸ್ತಿ ಬೇಡ, ಇರೋಷ್ಟು ಕೊಡು, ಎಲ್ಲರಿಗೂ ಸೇರಿ ಸಮಾನವಾಗಿ ಹಂಚಿಕೊಂಡು ತಿನ್ನಬೇಕು. ಇವನೇನು ಮಾಡ್ದ, ಕದ್ದು ಮುಚ್ಚಿ ಕೊಟ್ಟಲ್ಲ ವಿಶ್ವರೂಪ ರಾಕ್ಷಸರಿಗೆ. ಇಂದ್ರನಿಗೆ ಗೊತ್ತಾಯ್ತು ವಿಚಾರ. ಎಲ ವಿಶ್ವರೂಪನೇ, ಸ್ವರ್ಗಕ್ಕೆ ಬಂದು ಸೇರಿಕೊಂಡು ನೀನು ಈ ಕೆಲಸ ಮಾಡ್ತಾ ಇದೀಯಾ ಅಂದಿದ್ದೇನೆ. ಅವನಿಗೆ 3 ತಲೆ ವಿಶ್ವರೂಪಾಚಾರ್ಯರಿಗೆ, ಸೋಮಪೀಠ, ಸುರಾಪೀಠ, ಅನ್ನಾದ ಅಂತ 3 ತಲೆ ಅವನಿಗೆ. ಆ 3 ತಲೆಯನ್ನು ಕತ್ತರಿಸ್ಬಿಡೋಣ ಇವರು. ಇಂದ್ರದೇವರು ಕತ್ತರಿಸ್ಬಿಟ್ರೆ ಒಂದು ತಲೆನ ಬಿದ್ದು ಹೋದ ಕೆಳಕ್ಕೆ. ಗೊತ್ತಲ್ಲ, ಬ್ರಾಹ್ಮಣನನ್ನು ಬೈಬಾರದು, ಬ್ರಾಹ್ಮಣನನ್ನು ತಿರಸ್ಕರಿಸಬಾರದು, ಅವನ ಮನಸ್ಸು ನೋಯುವಂತೆ ಮಾತನಾಡಲೇಬಾರದು. ಬಂದಿರ್ತಾನೆ, ಬನ್ನಿ, ನಿಮ್ಮನ್ನು ಇವತ್ತು ವಿಚಾರಿಸ್ಕೊಳ್ಳಲ್ಲ, ನಾಳೆ ಕಾರ್ಯ ಆಗಲಿ, ಈ ರೀತಿ ಕರೆದಿದ್ದಾರೆ. ಬ್ರಾಹ್ಮಣನನ್ನ ಆ ರೀತಿಯಲ್ಲ, ಆದರ, ಗೌರವ, ಪ್ರೀತಿ ಇವೆಲ್ಲವೂ ಇರಬೇಕು ವಿಶ್ವಾಸ. ಆಗ ವಿಶ್ವರೂಪನನ್ನು ಯಾವಾಗ ಇವನು ಸಂಹಾರ ಮಾಡಿಬಿಡ್ಲಿ, ಬ್ರಾಹ್ಮಣ ವಧೆ ಆಯ್ತಲ್ಲ, ಬ್ರಹ್ಮಹತ್ಯಾ ದೋಷ ಬಂತಲ್ಲ, ಇದು ವಧೆ ಕೊಡೋದಿಂತ ಪಾಪ ಆಗಿರ್ಬೇಡ. ಇದು ಮಾತಾಗಿರಲಿ, ಮಾತಿನಿಂದ ಪಾಪಗಳು ಕಾಯಕ, ವಾಚಕ, ಮಾನಸಿಕ ಪಾಪಗಳು. ಕಾಯಕ ಅಂದರೆ ಶರೀರದಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ವಾಚನಿಕ ಮಾತಿನಿಂದ ಇನ್ನೊಬ್ಬರಿಗೆ, ಮಾನಸಿಕ ಮನಸ್ಸಿನಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡೋದು. ಈ ಪಾಪಗಳು ಬಂದ್ಬಿಡ್ತಲ್ಲ ಇಂದ್ರನಿಗೆ, ಇದು ಹೋಗಿಸ್ಕೋಬೇಕಲ್ಲ. ಯಾವ ರೀತಿ ಹೋಗಿಸ್ಕೋಬೇಕು ನಾವು? ಹೋಗಿ ಕೇಳ್ದ ಬ್ರಹ್ಮದೇವರನ್ನ, ಈಗ ಆಗ್ಬಿಡ್ತಲ್ಲ, ಏನು ಈ ಥರ ತೊಂದರೆ ಮಾಡ್ಕೋತಾ ಇರ್ತೀಯಲ್ಲ ನೀನು ಅಂದರು ಬ್ರಹ್ಮದೇವರು. ಇಂದ್ರದೇವರ ತೊಂದರೆ ಮಾಡ್ಕೋತಾನೆ ಇರ್ತಾರೆ ಯಾವಾಗಲೂ. ಆಗ ಆ ಪಾಪವನ್ನು ಯಾರಿಗಾರು ಕೊಟ್ಬಿಡು. ಇಂದ್ರದೇವರು ಬಂದರು, ಪಾಪ ತಗೋತೀರಾ? ಯಾವ ಪಾಪ? ಬ್ರಹ್ಮಹತ್ಯ, ಬ್ರಾಹ್ಮಣನ ಕೊಂದಿದ್ದೀನಿ, ಆ ಪಾಪ ಬಂದಿದೆ ನನಗೆ, ತಗೋತೀರಾ? ನೀವು ತಗೋತೀರಾ? ಯಾರಿಗೆ ತಗೋತಾರೆ? ಒಂದು ಸ್ವಲ್ಪ ಎಳ್ಳನ್ನ ದನ್ನೇನೆ ಹಾಕ್ಬಿಟ್ಟು ಎಳ್ಳು ದಾನ ಕೊಟ್ಟರು ತಗೋವಲ್ಲ ಯಾರು, ಎಳ್ಳನ್ನೇ ದಾನ ತಗೊಳ್ಳಲ್ಲ, ಭಯ. ಅಂಥೋದ್ರಲ್ಲಿ ಇವು ಯಾರು ತಗೋತಾರೆ? ಬೇಡಪ್ಪ, ಅಯ್ಯೋ ನಮಗೆ ಬ್ರಹ್ಮಹತ್ಯೆ ದೋಷ ಬರಲಿ. ತಿರ್ಗಾ ಹೋದ್ರು ಬ್ರಹ್ಮದೇವರ ಹತ್ರಕ್ಕೆ, ಏನು ಮಾಡಲಿ? ಉಂಡೆಯಾಗಿದ್ರೆ ಯಾರು ತಗೊಳ್ಳಲ್ಲ, ಭಯ. ಅದನ್ನು 4 ಭಾಗ ಮಾಡಿಬಿಡುವುದು ಬ್ರಹ್ಮದೇವರು. 4 ಭಾಗ ಮಾಡಿದ್ರು, 4 ಭಾಗವನ್ನು ಮಾಡಿಬಿಟ್ಟು ಆಗ ಮೊದಲನೇ ಭಾಗ ಯಾರು ತಗೋತಾರೆ? ಬನ್ನಿ ಅಂತ ಹೇಳಿದಾಗ ಭೂಮಿ ತೆಗೆದುಕೊಳ್ಳಿ, ಭೂಮಿ ನನ್ಗೆ ಕೊಡಪ್ಪ, ಅವನ ಇನ್ನು ಚೆನ್ನಾಗಿರೋ. ಅವನು ತೆಗೆದುಕೊಂಡದ್ದರಿಂದ ಅವ್ರಿಗೊಂದು ಗಿಫ್ಟ್ ಕೊಡಬೇಕಲ್ಲ, ಅದಕ್ಕೆ ಏನು ಕೊಟ್ಟರು? ಕ್ಷಮಾಗುಣ ಕೊಟ್ಟರು. ಕ್ಷಮಾಗುಣ ಭೂಮಿಗೆ ಬಂದದ್ದೇ ಆವಾಗ. ಏನ್ರಿ ಎಷ್ಟು ತುಳಿತೀವಿ, ಉಗುಳ್ತೀವಿ, ಇದಕ್ಕಿಂತ ಬೇಕಾ ಇನ್ನು? ಕೆಟ್ಟ ಕಸಗಳನ್ನು ಹಾಕ್ತೇವೆ, ನೀರು ಚೆಲ್ತೇವೆ, ಕೊಳೆ ಮಾಡ್ತೇವೆ. ಭೂಮಿಗೆ ಎಷ್ಟು ಮಾಡಿದ್ರು ಕೂಡ ಒಂದು ಸಲ ಕೋಪಿಸ್ಕೋತಾಳ. ಏನಾದರೂ 5 ನಿಮಿಷ ಕೋಪಿಸ್ಕೊಂಡು ಕಂಪನ ಆದರೆ ಮುಗಿದೋಯ್ತು. 5 ನಿಮಿಷ ನಾವು ಇನ್ನು ಕ್ಷಮಾಗುಣ, ಕ್ಷಮಯಾ ಧರಿತ್ರಿ ಬಂದ್ಬಿಡ್ತಾವತ್ತಿಂದ. ಒಂದು ಗುಣ ಪಾಪ ಆಯಿತು. ನೀ 2ನೇ ಭಾಗ ಯಾರು ತಗೋಬೇಕು? ಸಸ್ಯ. ನಾನು ತಗೋತೀನಿ ಬಿಡಪ್ಪ ಅಂತ ಸಸ್ಯ. ಅದಕ್ಕೆ ಏನು ಕೊಡಬೇಕು ವರ? ಆ ಸಸ್ಯವನ್ನು ಕತ್ತರಿಸಿದ್ರೆ ಚಿಗುರುತ್ತೆ, ಒಡಗೋಗಲ್ಲ. ಸಸ್ಯವನ್ನು ಕತ್ತರಿಸಿದರೆ ಒಂದು ದ್ರವ ಬರುತ್ತದೆ, ಚಿಗುರುತ್ತದೆ, ಅದೇ ಅದಕ್ಕೆ ಬಂದಿರೋದು. ಇನ್ನು 3ನೇ ಭಾಗ ನೀರು ತೆಗೆದುಕೊಳ್ಳು, ನೀರು, ಜಲ ನನ್ನ ಕೊಡಪ್ಪ ಜಲದೇವರು. ಅವ್ರಿಗೆ ಏನು ಕೊಡಬೇಕು ವರವನ್ನ? ನೀನು ಇಲ್ದಲೇ ಇದ್ರೆ ಯಾವ ಕೆಲಸವೂ ಆಗಲ್ಲ. ಯಾವ್ದಾಗುತ್ತೆ? ನೀರಿಲ್ಲದೆ ಬರುತ್ತೆ. ಪ್ರತಿಯೊಂದಕ್ಕೂ ಕೂಡ ನೀರು ಬೇಕೇ ಬೇಕು ಅಂತ ಹೇಳಿ ನೀರಿಗೆ ಆ ಒಂದು ವರವನ್ನು ಕೊಟ್ಟರು. ಜನ ಎಲ್ಲದಕ್ಕೂ ಬೇಕು, ಪೂಜೆಗೂ ಬೇಕು, ಸ್ನಾನಕ್ಕೂ ಬೇಕು, ಅಡುಗೆಗೂ ಬೇಕು, ಕುಡಿಯಕ್ಕೂ ಬೇಕು, ಎಲ್ಲದಕ್ಕೂ ಗೊತ್ತಿದೆ ನಿಮಗೆ. ಇನ್ನು 4ನೇ ಭಾಗ ಯಾರು ಅಂತಿರುವಾಗ ಸ್ತ್ರೀ ಬಂದಳು. ಹೆಂಗ್ಸ್ ಸ್ತ್ರೀ ಬಂದು ನನಗೆ ಕೊಡಪ್ಪ ಇಂದ್ರ, ಕೊಡೋದು ಭಗವಂತ. ಪಾಪವಲ್ಲಮ್ಮ, ಇದು ಕೊಡು, ಪರವಾಗಿಲ್ಲ. ಏನು ಬೇಕು ಅವರಿಗೆ? ಆ ಪಾಪ ಹೋಗ್ಬೇಕಲ್ಲ ಅವರಿಗೆ. ಅದಕ್ಕೆ ತಿಂಗಳಿಗೆ 3 ದಿನದಲ್ಲಿ ಆ ಪಾಪ ಕಾಣಿಸಿಕೊಳ್ಳಲಿ ಅವರ ತಿರ್ಗಾ ಶ್ರದ್ಧೆ. ಇದು ಋಷಿ ಪಂಚಮಿ ಕಥೆಗೆ ಪೀಠಿಗೆ ಈ ಭಾಗ. ಋಷಿ ಪಂಚಮಿ ಕಥೆಗೆ ಬರ್ತಕ್ಕಂಥದ್ದು. ಹೀಗೆ ಇಂದ್ರದೇವರು ತಮ್ಮ ಪಾಪವನ್ನು ಕಳೆದುಕೊಂಡರು. ಆಗ ತ್ವಷ್ಟರು ಯೋಚನೆ ಮಾಡ್ದ, ಮಗ ಹುಟ್ಟಿದ್ದ ವಿಶ್ವರೂಪ, ಏನೋ ಸ್ವರ್ಗದಲ್ಲಿ ಒಂದು ಕೆಲಸ ಸಿಕ್ತಲ್ಲ ಅಂತ ನಾವು ಸೇರಿಸಿದ್ರೆ ಆ ಕೆಲಸದಲ್ಲಿ ಅವನು ಕೊಲೆನೇ ಆಗೋಯ್ತಲ್ಲ, ಇಂದ್ರ ಕೊಂದು ಬಿಟ್ನಲ್ಲ ಅವನ್ನ. ತಾಳು ಮಾಡ್ತೀನಿ, ಇಂದ್ರನನ್ನ ಕೊಲ್ಲುವ ಮಗ ಹುಟ್ಟಬೇಕು ಅಂತ ಹೇಳಿ ದೊಡ್ಡದಾದ ಹೋಮ ಕುಂಡದಲ್ಲಿ ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡ್ದ. ಆ ರಾಕ್ಷಸ ಹುಟ್ಟಿ ಬಂದ, ಅವನೇ ವೃತ್ರಾಸುರ. ವೃತ್ರಾಸುರ ವಿಶ್ವರೂಪನ ತಮ್ಮ. ನಿಮ್ಮ ಅಣ್ಣನನ್ನ ಇಂದ್ರ ಕೊಂದಿದ್ದಾನೆ, ಯಾವ ಕಾರಣಕ್ಕೂ ನೀನು ಅವನನ್ನು ಬಿಡಬೇಡ ಅಂತ ಹೇಳಿ
ವೃತ್ರಾಸುರನನ್ನ ಇಂದ್ರನ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಇಂದ್ರ ಮತ್ತು ವೃತ್ರಾಸುರರ ಯುದ್ಧ ಬಹಳ ದೀರ್ಘವಾಗಿ ನಡೆಯುತ್ತೆ. ಅದನ್ನು ಮಧ್ಯಾಹ್ನದ ಒಂದು ಭಾಗವಾಗಿ ನಾವು ಇಟ್ಕೊಂಡು ಈಗ 6ನೇ ಸ್ಕಂದದಲ್ಲಿ ಮುಂದಿನ ಭಾಗವನ್ನು ತಿಳ್ಕೊಳ್ತಾ ಹೋಗೋಣ. ಹೀಗೆ ವಿರಮಿಸೋಣ. ಶ್ರೀಕೃಷ್ಣ ಪ್ರಣಾಮ. ಶ್ರೀ ಹರೇ